ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿರಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಕ್ಕದವ್ರಿಗೆ ಶಾಲೋಮ್ ಅಂತ ಹೇಳಿ, ನಿಮ್ಮ ಪಕ್ಕದವ್ರಿಗೆ ಒಂದ್ಸತಿ ನಕ್ಕೋತ ಹೇಳಿ, ಸಿಟ್ಟಿಲ್ ಹೇಳ್ಬೇಡ್ರಿ ಪಾಪ ಅಂಜಿಕೆ ಇದ್ದವ್ರಿಗೆ, ನಿಮ್ಮ ಪಕ್ಕದವ್ರಿಗೆ. ಓಕೆ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡ ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ನಿಮ್ಗೇನು ಅಗತ್ಯ ಅದೇನು ಸಮಸ್ಯೆ ಅದ ವಿಷಯವಾಗಿ ಪ್ರಾರ್ಥಿಸ್ರಿ. ಈ ಒಂದು 15 ಆಗಸ್ಟ್ಗೆ ದೇವರು ಹೇಗೆ ಒಂದು ಬಿಡುಗಡೆ ಎಂಬುದಾಗಿ ನಮ್ಮ ದೇಶಕ್ಕೆ ಒಂದು ಪ್ರತ್ಯೇಕವಾಗಿ ಏರ್ಪಡಿಸಿದ್ದನು, ಹಾಗೆ ಗೊತ್ತು ನಿಮಗೂ ಕೂಡ ದೇವರು ಬಿಡುಗಡೆ ಮಾಡ್ಲತ್ತಾನ. ಯಾವುದೇ ಒಬ್ಬ ಬಾನಿಸತ್ವ ಇದ್ದಿರ್ಬೋದು, ಯಾವುದೇ ಬಾನಿಸವಾಗಿರ್ತಕ್ಕಂಥ ಕಾರ್ಯ ಇದ್ದಿರ್ಬೋದು, ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳಿದ್ದಿರ್ಬೋದು, ಲೋಚಿಗೆ ಸಂಬಂಧಪಟ್ಟಂಥ ಪಾಪ ಇದ್ದಿರ್ಬೋದು, ಅಂಧಕಾರ ದೊರೆತನ ಇದ್ದಿರ್ಬೋದು, ಅಥವಾ ಇನ್ನೂ ಏನರ ನಿಮ್ಮ ಒಳಗಿದ್ದಿರ್ಬೋದು. ಆದರೆ ದೇವರಿಗೆ ಸಂಪೂರ್ಣವಾಗಿ ನಿಮ್ಮನ್ನು ಬಿಡುಗಡೆ ಮಾಡ್ತದನ್ನು ಪ್ರಾರ್ಥಿಸೋಣ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ತೆರೆದು ನೀವು ಕರ್ತನ ಕಡೆ ಮನಸ್ಸು ಹೃದಯವನ್ನು ಕೊಟ್ಟು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ. ದೇವರು ಅದ್ಭುತ ಮಾಡ್ತಾನೆ ಪ್ರೇರೆ. ಪ್ರಾರ್ಥನೆ ಯಾರು ಮೌನವಾಗಿರದೆ. ಸ್ತೋತ್ರ 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 ಹಲ್ಲೆಲೂಯಾ. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ದಿನ ಉತ್ತಮವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ, ನಮಗಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಈ ದಿನ, ಅದಕ್ಕಾಗಿ ನೀನು ನಾವು ಕೊಂಡಾಡ್ತೇವೆ ಕರ್ತನೆ. ನಮ್ಮ ಭಾರತ ದೇಶದಲ್ಲಿ ಹೇಗೆ ಒಂದು ಯುದ್ಧ ವೀರರು ಆ ದಿನ ಹೋರಾಡಿ ಕರ್ತನೆ ನಮ್ಮ ಭಾರತ ದೇಶಕ್ಕೆ ಜಯವನ್ನು ತೆಗೆದುಕೊಂಡು ಬಂದಿದ್ದರು, ಹಾಗೆ ಮಾನವರಾಗಿರ್ತಕ್ಕಂಥ ನಮಗೂ ಕೂಡ ಇವತ್ತಿನ ಸನ್ನಿಧಿಯಲ್ಲಿ ಜಯ ಬೇಕಪ್ಪ ಕರ್ತನೆ. ಪ್ರಾರ್ಥಿಸ್ರಿ, ಮೌನವಾಗಿರ್ಬೇಡಿ, ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡ್ತಾನೆ ನನ್ನ ಸೋದರಿ ಸೋದರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಭಕ್ತಿ ನನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಅವನ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನೊಂದು ಪ್ರಾರ್ಥನೆ ಕೇಳ್ತಾ ಅಂತ ಹೇಳಿದೆ. ಸ್ತೋತ್ರ. ಪ್ರಾರ್ಥಿಸಿ, ಮೌನವಾಗಿರದೆ ಪ್ರಾರ್ಥಿಸ್ರಿ. ಮೌನವಾಗಿರದೆ ಪ್ರತಿಯೊಬ್ಬರು ಪ್ರಾರ್ಥಿಸಿ. ಅಗಲವಾಗಿ ಬಾಯ್ತಾರೀ, ನಾನು ಅದನ್ನು ತುಂಬಿಸುವೆನೆಂಬುದಾಗಿ ಹೇಳ್ತಾನೆ ನನ್ನ ಸೋದರಿ ಸೋದರ. ಕರ್ತನ ಸನ್ನಿಧಿನ ಆಶ್ರಯಿಸಿ ನೀವು ಪ್ರಾರ್ಥನೆ ಮಾಡುವಾಗ ಕರ್ತನು ದಯಾಳು ಹನ ನನ್ನ ಸೋದರಿ ಸೋದರ. ಕರ್ತನ ಸನ್ನಿಧಿಯಲ್ಲಿ ಅದ್ಭುತ ಅದ. ಎಲ್ಲೇ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿ ನನ್ನ ದೇವರು ಸ್ಪಷ್ಟವಾಗಿ. ಥ್ಯಾಂಕ್ ಯು ಜೀಸಸ್. ಒಂದ್ಸತಿ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಿಮ್ಮ ವಿಷಯವಂತೂ ಪ್ರಾರ್ಥನೆ ಮಾಡಿದಿರಿ, ಉತ್ತಮ. ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸೈನಿಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯುದ್ಧ ವೀರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಶಕ್ತಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರತಿಯೊಬ್ಬರು ಪ್ರಾರ್ಥಿಸಿ, ಯಾರ ಮೌನವಾಗಿರುತ್ತೆ. ಅಯ್ಯ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅಯ್ಯ ಮೊರೆ ಇಡ್ತೇವೆ ಕರ್ತನೆ. ನಮ್ಮ ಭಾರತ ದೇಶವನ್ನು ನನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ನಿಮ್ಮ ರೆಕ್ಕೆ ನೆರಳಿನಲ್ಲಿ ಭದ್ರಪಡಿಸು ಕರ್ತನೆ. ಆಯಾ ರಾಷ್ಟ್ರಗಳಿಗೆ ನಾವು ಪ್ರಾರ್ಥಿಸ್ತೇವೆ. ಅಯ್ಯ ಆಯಾ ಜಿಲ್ಲೆಗಳಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಬಲಪಡಿಸು. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಬಲಪಡಿಸು ಕರ್ತನೆ. ನಮ್ಮ ಭಾರತ ದೇಶ ಆಳ್ತಕ್ಕಂಥವ್ರು, ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿ ನಾವು ಪ್ರಾರ್ಥಿಸ್ತೇವೆ, ಬಲಪಡಿಸು ಕರ್ತನೆ. ಸೈನಿಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೋರಾಡ್ತಕ್ಕಂಥ ಪ್ರತಿಯೊಂದು ಯುದ್ಧ ವೀರರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಬಲಪಡಿಸು ಕರ್ತನೆ. ಚುರುಕಾಗಿ ಹೊರಡುವಾಗ ಕೃಪೆ ತೋರಿಸಯ್ಯ, ನಿನಗೆ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಸೈನಿಕರಪ್ಪ, ಯುದ್ಧ ವೀರರು ಕರ್ತನೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಅಯ್ಯ ಅಡವಿ ಪ್ರಾಂತದಲ್ಲಿ ಎಂತೆಂಥ ಸ್ಥಳದಲ್ಲಿ ಇರ್ತಾರೋ ಗೊತ್ತಿಲ್ಲ ದೇವ್ರೆ, ಅವ್ರಿಗೆ ಸಂಪೂರ್ಣ ಮನಪೂರ್ವಕವಾಗಿ ರಕ್ಷಿಸಯ್ಯ. ನಿನ್ನ ಮಹಿಮೆ ಆಗಲಿ. ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬ, ಹೆಂಡತಿ ಮಕ್ಕಳು, ತಾಯಿ ತಂದೆ, ಅಣ್ಣ ತಮ್ಮ, ರಕ್ತ ತಂಗಿಯರು, ಬಂಧುಗಳ ರಕ್ತ ಸಂಬಂಧಿಕರನ್ನು ಕೂಡ ನೀನು ರಕ್ಷಿಸಯ್ಯ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಹೊರಡ್ತಕ್ಕಂಥ ಸೈನಿಕರು, ಸೇವಕರು, ನಾಯಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ನಾಯಕರನ್ನು ಬಲಪಡಿಸು ಕರ್ತನೆ. ನಮ್ಮ ನಾಯಕರು ಉತ್ತಮವರಾಗಿ ಹೋರಾಡುವಾಗಿ ನೀ ಸಹಾಯ ಮಾಡು ಕರ್ತನೆ. ನಮಗೂ ನಾಯಕರು, ಆತ್ಮಿಕ ನಾಯಕರು ಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ಕ್ರಿಸ್ತವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ನಾಯಕ ನಮಗೆ ಬೇಕಾಗಿಲ್ಲ ಅಯ್ಯ. ಕ್ರಿಸ್ತವರನ್ನು ಪ್ರೀತಿ ಮಾಡ್ತಕ್ಕಂಥ ನಾಯಕರು ಬೇಕಪ್ಪ ಕರ್ತನೆ. ನಮ್ಮ ಒಂದು ಕ್ರಿಸ್ತವರ ಪಕ್ಷವಾಗಿದ್ದು ಅದ್ಭುತವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು, ನಾಯಕರು ಬೇಕಪ್ಪ ಕರ್ತನೆ. ಅಂಥ ನಾಯಕರನ್ನು ಸಿದ್ಧಪಡಿಸಯ್ಯ. ನಮ್ಮ ದೇಶದಲ್ಲಿ ಬೇಕು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬೇಕಯ್ಯ, ಬಲಪಡಿಸು ಕರ್ತನೆ. ಸೇವಕರ ಮೇಲೆ, ವಿಶ್ವಾಸಿಗಳ ಮೇಲೆ ಅಯ್ಯ, ಭಕ್ತಾದಿ ಮಕ್ಕಳ ಮೇಲೆ, ಆತ್ಮಿಕರ ಮೇಲೆ, ಎವೆಂಜಲಿಸ್ಟ್ಗಳ ಮೇಲೆ, ಸಭಾಪಾಲಕರ ಮೇಲೆ ಅನೇಕ ಪ್ರಾಂತದಲ್ಲಿ ದಬ್ಬಳಿಕೆ ದಾಳಿಗಳಯ್ಯ. ನಮ್ಮ ದೇಶದಲ್ಲಿ ಇದ್ರ ಮುಂದಾಗ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಸೇವಕರನ್ನು, ವಿಶ್ವಾಸಿಗಳನ್ನು, ಭಕ್ತಾದಿ ಮಕ್ಕಳನ್ನು ಬಲಪಡಿಸಯ್ಯ. ನಿನ್ನ ಮಹಿಮೆ ಕಾಣುವಾಗೆ, ನಿನ್ನ ಘನತೆ ಕಾಣುವಾಗೆ ನಿನ್ನ ಬಲಪಡಿಸಯ್ಯ. ಅಯ್ಯ ನಿನಗೆ ಸ್ತೋತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ಆರಾಧನೆ 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 ಆರಾಧನೆ. あ ಆರಾಧನೆ 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 ಆರಾಧನೆ
ಕಂಟಿನ್ಯೂ. ತಂದೆಯೇ ಪ್ರತಿಯೊಬ್ಬರು ಪ್ರೀತಿಸುವೆ ಮನಸಾರ ಅಡ್ಡ ಬೀಳುವೆ ಯೇಸುವೆ ನಿನ್ನ ಪ್ರೀತಿಸುವೆ ಮನಸಾರ ಶರಣಾಗುವೆ ತಂದೆಯೇ ಆರಾಧಿಸುವೆ ಮನಸಾರೆ ಅಡ್ಡ ಬೀಳುವೆ ಅಂಗಳದಲ್ಲಿದ್ದ ನನ್ನನು ಪ್ರಾರ್ಥಿಸಿ ಯಾರು ಮೌನವಾಗಿರದೆ ನಿನ್ಗೆ ಯತ್ನಿಸಿರುವೆ ಅಜ್ಞಾನಾದ ನನ್ನನು ನಿನ್ನವನಾಗಿ ಮಾಡಿದೆ ಆರಾಧನೆ 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 ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಅರ್ಹತೆಯೂ ಇಲ್ಲದ ಯಾವ ಅರ್ಹತೆ ಇಲ್ಲದೇನಿದ್ದೇನೆ ಗೊತ್ತಾ? ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಾಪರಿಶುದ್ಧ ಈ ಸ್ಥಳಕ್ಕೆ ಕರ್ಕೊಂಡು ಬರ್ತದನ್ ಪ್ರಿಯರೇ. ಹಿಮೆಯ ಪಾಲನ್ನು ಕೊಟ್ಟೆ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ಮಹಿಮೆಯ ಪಾಲನ್ನು ಕೊಟ್ಟೆ ಆರಾಧನೆ 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 ಎಸ್ ಲಾರ್ಡ್. ಅಯ್ಯ ನಿನ್ನ ಮಹಿಮೆ ಆಗಲಿ. ಇವತ್ತು ನೀನು ಯಾವುದಕ್ಕ ಬಾರದ ಹಾಗೆ ನಿಂತಿರ್ಬೋದು. ಇವತ್ತು ನೀವು ಯಾವುದು ಕೆಲಸಕ್ಕೆ ಬಾರದಂತ ವ್ಯಕ್ತಿಗಳಿದ್ದಿರ್ಬೋದು. ಆದರೆ ಯಾವುದಕ್ಕ ಬಾರದಂತ ನಿನ್ನನ್ನು ದೇವರ ದಿನ ಒಂದು ಮಹಿಮೆಯ ಫಲವನ್ನು ಕೊಡುವಾಗೆ ಮಾರ್ಪಡಿಸುತ್ತಾನೆ ಪ್ರಿಯರೇ. ಇವತ್ತು ನೀನು ಪ್ರಾರ್ಥಿಸುವುದಾದರೆ, ಇವತ್ತು ನೀನು ಮೊರೆ ಇಡುವುದಾದರೆ, ಇವತ್ತು ನೀ ಫಲ ಕೊಡುವಾಗೆ ದೇವರನ್ನು ಮಾರ್ಪಡಿಸ್ತಾ ಇದ್ದಾನೆ. ನಿನ್ನನ್ನು ಜನ ದ್ವೇಷಿಸಿರ್ಬೋದು, ನಿನ್ನನ್ನು ಜನ ನಿಂದಿಸಿರ್ಬೋದು, ಆದರೆ ಈ ದಿನ ದೇವರಿನ ಉನ್ನತ ಸ್ಥಾನಕ್ಕೆ ತರ್ತಾನೆ ಸಹೋದರಿ ಸಹೋದರ. ಥ್ಯಾಂಕ್ ಯು ಜೀಸಸ್. ನಿನ್ನ ಮಹಿಮೆಯೇ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯ ಮನೋಹರ. ನಿನ್ನ ಮಹಿಮೆಯೇ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯ ಮನೋಹರ. ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯ ಪಾಲನ್ನು ಕೊಟ್ಟೆ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯ ಪಾಲನ್ನು ಕೊಟ್ಟೆ ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ. ಹೌದಾ ಸೋದರ ಸೋದರ, ನಿನಗಪ್ಪನೂ ಆತನೇನ, ಅಮ್ಮನೂ ಕೂಡ ಆತನೇನ. ನೀನು ಯಾವುದಾಗ ಬಾರದಂಥ ಸ್ಥಳದಲ್ಲಿದ್ದಿರ್ಬೋದು, ಅಥವಾ ಯಾವ ಕೆಲಸಕ್ಕೆ ನೀನು ಬಾರಲ್ಲ ಎಂಬುದಾಗಿ ಚೆಂಡು ನೀನು ನಿಂದಿಸ್ತಕ್ಕಂಥರಾಗಿದ್ದಿರ್ಬೋದು. ಆದರೆ ಇವತ್ತು ಮಹಿಮೆಯ ಫಲವನ್ನು ಕೊಡುವುದಕ್ಕಾಗಿ ದೇವರು ನಿನ್ನ ಮಾರ್ಪಡಿಸಿದ್ದಾನೆ ಸೋದರ ಸೋದರ. ಇವತ್ತು ಮಹಿಮೆಯ ಫಲವನ್ನು ನೀನು ಕೊಡ್ತಿ ಸ್ಪಷ್ಟವಾಗಿ. ಇಲ್ಲಿ ಬರ ನೀನು ಮಾರ್ಪಟ್ಟಲೇನೋ, ಆದರೆ ಇವತ್ತು ನನ್ನ ದೇವರು ನಿನ್ನನ್ನು ಮಾರ್ಪಡಿಸಿದ್ದಾನೆ ಸ್ಪಷ್ಟವಾಗಿ. ಇಲ್ಲಿವರೆಗ ನೀ ಪ್ರಾರ್ಥನೆಯಲ್ಲಿ ಬೇಡಿರ್ತಕ್ಕಂಥ ನಿನಗೆ ಸಿಕ್ಕಿಲ್ಲೇನೋ, ಆದರೆ ಇವತ್ತು ನಿನಗ ಮಹಿಮೆಯ ಫಲವನ್ನು ಕೊಡುವ ಹಾಗೆ ನನ್ನ ದೇವರು ಮಾರ್ಪಡಿಸಿದ್ದಾನೆ ಸ್ಪಷ್ಟವಾಗಿ. ಗ್ಲೋರಿ 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 ಗ್ಲೋರಿ. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತಾನೆ, ಸ್ತೋತ್ರವಾಗಲಿ. ಸ್ತೋತ್ರ 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 ಸ್ತೋತ್ರ. ಇವತ್ತು ನಾನು ಕೊಟ್ಟಿರ್ಬೋದು ನಾನೆಲ್ಲ ಮುಗಿದೋಗ್ಯದ ಇಲ್ಲ, ಇವತ್ತೇ ಸ್ಟಾರ್ಟ್ ಆಗ್ಯದ ನಿಂದು. ನಿನ್ನ ದಿನ ಇವತ್ತು ಸ್ಟಾರ್ಟ್ ಆಗ್ಯದ. ನಿಂದೆಲ್ಲ ಆಯ್ತು ಅನ್ಕೊಂಡಿದ್ದು ಇಲ್ಲ, ಇವತ್ತು ಸ್ಟಾರ್ಟ್ ಆಗ್ಯದ ನಿನ್ನ ಸ್ಪಷ್ಟವಾಗಿ. ಒಂದ್ಸತಿ ಚಪ್ಪಳಿ ತಟ್ಟ ನಾವು ದೇವರನ್ನು ಸ್ವಾಗತಿಸೋಣ. ಚಪ್ಪಳಿ ತಟ್ಟುತ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಇಗೋ ನೀನು ಯಾವುದಕ್ಕ ಬಾರದ ಆಗೈತಿ, ಇವತ್ತು ಮಹಿಮೆಯ ಫಲವನ್ನು ಕೊಡುವುದಕ್ಕಾಗಿ ನೀನು ಏರ್ಪಡಿಸಿದ ಪ್ರೇರೆ. ಇವತ್ತು ಕಲ್ವಾರಿ ಮೆಡಿಕಲ್ ಟೆಂಪಲ್ ಬುನಾದಿ, ಆದರೆ ಇವತ್ತು ದೇವರು ನಿನ್ನನ್ನು ಬುನಾದಿಯಾಗಿ ಮಾರ್ಪಡಿಸುತ್ತಾನೆ ಪ್ರೇರೆ ಸ್ಪಷ್ಟವಾಗಿ. ಗ್ಲೋರಿ 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 ಗ್ಲೋರಿ. ಬಿಟ್ಟು ಕೊಟ್ಟಿರ್ತಕ್ಕಂಥ ಕಲ್ಲು ಇವತ್ತು ಮೂರನೇ ಕಲ್ಲಾಗ್ಲಕ್ಕೆ ಸಾಧ್ಯ ಇದೆ ನನ್ನ ಸೋದರಿ ಸೋದರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ನಿನ್ನ ಮಕ್ಕಳು ಜೀವಿತದಲ್ಲಿ ಒಂದು ಅದ್ಭುತ ನೋಡುವಾಗ ನೀ ಕಾರ್ಯ ಮಾಡಿ ಸ್ತೋತ್ರ. ಅನೇಕ ಜನ ಅಂದ್ಕೊಂಡಿರ್ಬೋದು ನಿನ್ನ ಜೀವಿತದಲ್ಲಿ ಯಾವುದು ಮುಗಿದೈತಿ, ಒಂದು ಖತಮ್ ಆಗಿದೆ ಅಂದ್ಕೊಂಡಿರ್ಬೋದು. ನನ್ನ ದೇವರು ಇವತ್ತು ನಮ್ಮ ಭಾರತ ದೇಶಕ್ಕೆ ಹೇಗೆ ಸ್ವತಂತ್ರವನ್ನು ಕೊಟ್ಟಿದ್ದನೋ, ಇವತ್ತು ನಿನ್ನನ್ನು ಸ್ವತಂತ್ರರಾಗಿ ಮಾರ್ಪಡಿಸಿದನು ಪ್ರಿಯರೇ. ಇವತ್ತು ನಿನ್ನ ಸ್ವತಂತ್ರನು, ಇವತ್ತು ನೀನು ಕ್ರಿಸ್ತನ ಮಗಳು, ಕ್ರಿಸ್ತನ ಮಗನು ನಿನಗೊತ್ತು. ಥ್ಯಾಂಕ್ ಯು ಜೀಸಸ್. ಎಷ್ಟು ಜನ ಸ್ವೀಕಾರ ಮಾಡಿದರು ಕರ್ತನೆ, ಅವ್ರ ಜೀವಿತದಲ್ಲಿ ಮೇಲನ ಅನುಭವಕ್ಕೆ ನೀನು ಸಹಾಯ ಮಾಡು ಕರ್ತನೆ. ಹಲ್ಲೆಲೂಯಾ. ಒಂದು ಸರ್ತಿ ಯೌವನಸ್ಥರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯೌವನಸ್ಥರು ಹೃದಯಗಳು ಕಟ್ಟಲ್ಪಡಬೇಕೆಂಬುದಾಗಿ, ಯವನ ಕುಟುಂಬಗಳು ಕಟ್ಟಲ್ಪಡಬೇಕೆಂಬುದಾಗಿ ಒಂದು ಸರ್ತಿ ನಾವು ಪ್ರಾರ್ಥನೆ ಮಾಡೋಣ. ಶೀಖರ ಬರ 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 ಬ. ಅಯ್ಯ ನಿನ್ನ ಸ್ತೋತ್ರ. ಪ್ರತಿಯೊಂದು ಯೌವನಸ್ಥರ ಕುಟುಂಬಗಳನ್ನು ಕಟ್ಟಲ್ಪಡಲಯ್ಯ, ಪ್ರತಿಯೊಂದು ಯೌವನಸ್ಥರ ಹೃದಯಗಳನ್ನು ಕಟ್ಟಲ್ಪಡಲಯ್ಯ. ಪಾಪದಲ್ಲಿ, ದ್ರೋಹದಲ್ಲಿ, ಅಪರಾಧದಲ್ಲಿ, ಕುಡುಕುತನದಲ್ಲಿ, ಮೋಸದಲ್ಲಿ, ವ್ಯಭಿಚಾರದಲ್ಲಿ ಬಿದ್ದಂಥ ಯೌವನಸ್ಥರಯ್ಯ, ಅಂಧಕಾರದಲ್ಲಿ ಮುಳುಗೋಗಿರ್ತಕ್ಕಂಥ ಯೌವನಸ್ಥರಯ್ಯ, ತಾಯಿಗೆ ತಂದೆಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಯೌವನಸ್ಥರಯ್ಯ, ಇಂತು ನೀನು ಮಾರ್ಪಡಿಸು ಕರ್ತನೆ, ನೀನು ಮಾರ್ಪಡಿಸಯ್ಯ. ಇವತ್ತು ನೀನು ಮಾರ್ಪಡಿಸುವುದಾದರೆ ಪ್ರತಿಯೊಂದು ಯೌವನಸ್ಥಳು ಸ್ವತಂತ್ರರಾಗಿ ನಿನ್ನನ್ನು ಅಧೀನವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಇದೆಯಾ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಅಧೀನವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಇದೆ. ಬಂದಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸಿ ಕರ್ತಾನೆ, ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಯ್ಯ. ಹೆಸರಿನ ಬಲಪಡಿಸಿ ಕರ್ತಾನೆ. ಇವತ್ತು ಯಾರು ಖಾಲಿ ಕೈಲಿ ಹೋಗಕ್ಕೆ ಸಾಧ್ಯ ಇಲ್ಲ ಕರ್ತಾನೆ. ಕೈಗಳನ್ನು ಚಾಚಿಕೊಂಡು ಬಂದಿದ್ದಾರಯ್ಯ. ಇವತ್ತು ಆ ಕೈಗಳು ಚಾಚಿದಾಗಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ತುಂಬಿದ ಕೈಗಳಾಗಿ ಹೋಗುವಾಗ ಸಹಾಯ ಮಾಡಪ್ಪ ಕರ್ತಾನೆ. ಇವತ್ತು ಅನೇಕ ಜನರು ಕರ್ತಾನೆ ತನ್ನ ಒಂದು ಜೇಬು ಖಾಲಿಯಾಗಿದ್ದಿರ್ಬೋದಯ್ಯ, ತನ್ನ ಪಾಕೆಟ್ನಲ್ಲಿ ₹1 ಮಣಿ ಇಲ್ಲೇನೋ ಕರ್ತಾನೆ. ಆದರೆ ಇವತ್ತು ಆ ಪಾಕೆಟ್ ತುಂಬಲ್ಪಟ್ಟ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಇವತ್ತು ಅನೇಕ ಜನರಯ್ಯ ಕರ್ತಾನೆ ಸಾಲದೊಂದು ಪಾತ್ರದಲ್ಲಿ ಬಿದ್ದೋಗಿ ಮುಳುಗೋಗಿ ಅಯ್ಯ ಎಂಬುದಾಗಿ ಒಂದು ಬಾನಿಸರಾಗಿ ಜೀವನ ಮಾಡ್ತಕ್ಕಂಥವ್ರಾಗಿದ್ದಿರ್ಬೋದಯ್ಯ. ನಮ್ಮ ಭಾರತ ದೇಶಕ್ಕೆ ಹೇಗೆ ಬಿಡುಗಡೆ ಮಾಡಿದೋ, ಇವತ್ತು ಬಂದಿರತಕ್ಕಂಥ ಸಾಲದಿಂದ ಪ್ರತಿಯೊಬ್ಬರಿಗೆ ಆ ಬಾನಿಸತ್ವದಿಂದ ಬಿಡುಗಡೆ ಮಾಡಯ್ಯ.
ಇವರು ಇನ್ನೊಬ್ಬರಿಗೆ ಕೈಗಳನ್ನು ಎತ್ತಿ ಕೊಡುವ ಹಾಗೆ ನೀ ತಾಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಅನೇಕ ಅದ್ಭುತ ಮಾಡಿ ಸ್ತೋತ್ರ. ಪುತ್ರ ಸಂತಾನ ಇಲ್ಲನೋ ಕರ್ತನೆ, ಅವ್ರ ಗರ್ಭಕೋಶವನ್ನು ತೆರೆದು ಪುತ್ರ ಸಂತಾನದಿಂದ ತುಂಬಿಸಯ್ಯ. ಥ್ಯಾಂಕ್ ಯು ಜೀಸಸ್. ಯಾಕಂದರೆ ಅಪ್ಪನು ನೀನಾಗಿದ್ದೆ, ಅಮ್ಮ ನೀನಾಗಿದ್ದೆ, ಸರ್ವವು ನೀನಾಗಿದ್ದೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತಕ್ಕಂಥ ಹೈದರಾಬಾದ್ ಪಟ್ಟಣದಿಂದ ಸೇವಕರನ್ನು ಕೂಡ ಸುರಕ್ಷಿತವನ್ನೇ ತೆಗೆದುಕೊಂಡು ಬಂದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅವ್ರ ಸಭೆಯನ್ನು, ಅವ್ರ ಕುಟುಂಬಗಳನ್ನು ದೇವರೇ, ಸಭಿಕರನ್ನು ಕೂಡ ನೀವು ಬಲಪಡಿಸಯ್ಯ. ಹೇರಳವಾಗಿ ಆರೋಗ್ಯ ಕೊಡು, ಆಶೀರ್ವಾದ ತುಂಬಿಸು ಕರ್ತನೆ. ಅಬ್ರಾಹ್ಮನು, ಇಸಾಕನು, ಯಾಕೋಬನು ಹೇಗೆ ಆಸ್ತಿವಂತರಾಗಿದ್ದರು ಕರ್ತನೆ, ಅವ್ರ ಸಭೆ ಕೂಡ ಆಸ್ತಿವಂತರ ಸಭೆಯಾಗಿ ಮಾರ್ಪಡಿಸು ಕರ್ತನೆ. ನಿನ್ನ ಮಹಿಮೆ ಆಗೋ ರೀತಿ ನೀನು ಬಲಪಡಿಸು ಕರ್ತನೆ. ಹಲ್ಲೆಲೂಯಾ. ಗೊತ್ತಿನ ಅನೇಕ ಸಭೆಗಳಲ್ಲಿ ಉಜ್ಜೀವನ ಇಲ್ಲಯ್ಯ. ಉಜ್ಜೀವನವ ಲೋಕಕ್ಕೆ ಸಂಬಂಧಪಟ್ಟಿದ್ದು ಉಜ್ಜೀವನಯ್ಯ. ನಾವು ನಿನ್ನಲ್ಲಿ ಸ್ವತಂತ್ರರಾಗಿರ್ಬೇಕೆಂಬುದಾಗಿ ನಮ್ಮನ್ನು ಕರೆದಿದೆಯ. ಎಲ್ಲ ಸಭೆಗಳು ಕೂಡ ಆತ್ಮಿಕವಾಗಿ ಉಜ್ಜೀವನದಿಂದ ತುಂಬಲ್ಪಡಬೇಕಯ್ಯ. ಹಲ್ಲೆಲೂಯಾ. ಅಂಥದ್ದು ಅದ್ಭುತ ಮಾಡು ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಯ್ತೇವೆ ಕರ್ತನೆ. ನಿನ್ನ ದೈವ ಸೇವಕರು ವಾಕ್ಯದ ಅನುಸಾರವಾಗಿ ಬಲಹೀನರಾಗಿದ್ದಿರುವುದೇ ಗೊತ್ತಿಲ್ಲ. ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅವ್ರು ತುಂಬಿಸು ಕರ್ತನೆ. ಯೇಸಪ್ಪ ಅವ್ರ ವಾಕ್ಯ ಹೇಳುವಾಗ ಪವಿತ್ರಾತ್ಮನೇ ನೀನು ಅವ್ರ ಬಾಯಿಗೆ ತುಟಿ ನಾಲ್ಕು ನಮ್ಮೆಲ್ಲರಿಗೆ ಮಾತಾಡಯ್ಯ. ನನ್ನ ಒಳಗೆ ಏನಾರ ಲೋಕಕ್ಕೆ ಸಂಬಂಧಪಟ್ಟದ್ದು ಒಂದು ಕಾರ್ಯ ಇದ್ರೆಯ್ಯ, ಅವ್ರು ಹೇಳ್ತಕ್ಕಂಥ ವಾಕ್ಯದ ಅನುಸಾರವಾಗಿ ನನ್ನನ್ನು ಮಾತಾಡಿ ನನ್ನ ಸರಿಪಡಿಸು ಕರ್ತನೆ. ನಮ್ಮ ಕುಟುಂಬವನ್ನು ಸರಿಪಡಿಸಯ್ಯ. ಅಥವಾ ಬಂದಿರ್ತಕ್ಕಂಥ ಯಾರೇ ಅಯ್ಯ ಲೋಕ ರೀತಿಗೆ ಏನೋ ಸಮಸ್ಯೆ ಇದ್ದಿರ್ಬೋದು ಕರ್ತನೆ, ಅವ್ರೊಳಗೆ ನನಗೆ ಗೊತ್ತಿಲ್ಲ ಕರ್ತನೆ. ಆತ್ಮಿಕ ಜೀವನ ಹೇಗಾದ್ರೆ ನನಗೆ ಗೊತ್ತಿಲ್ಲ ದೇವ್ರು, ನಿನಗೆ ಗೊತ್ತುಂಟು ಕರ್ತನೆ. ಒಂದು ವೇಳೆ ಇವತ್ತು ಅವ್ರು ಹೇಳ್ತಕ್ಕಂಥ ವಾಕ್ಯವನ್ನು ಕೇಳಿ ಅವ್ರು ಮಾರ್ಪಡುವುದಾದರೆ ಅವ್ರಿಗೆ ಯಾವ ವಿಷಯವಾಗಿ ಮಾರ್ಪಡಿಸಿ ನನಗೆ ಗೊತ್ತಿಲ್ಲ. ವಾಕ್ಯದನುಸಾರವಾಗಿ ಮಾತಾಡಿ ಮಾರ್ಪಡಿಸಯ್ಯ. ಹಲ್ಲೆಲೂಯಾ. ನಮ್ಮ ಸಭಿಕರನ್ನು ಕರ್ತನೆ, ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ನಿನ್ನ ವಾಕ್ಯದನುಸಾರವನ್ನು ಮಾರ್ಪಡಿಸಿ ನಾವೆಲ್ಲರೂ ಕ್ರಿಸ್ತನಲ್ಲಿ ಕಟ್ಟಲ್ಪಡುವ ಹಾಗೆ ನಮ್ಮನ್ನು ಬಲಪಡಿಸಿ ಪ್ರಾರ್ಥಿಸ್ತಕ್ಕಂತಾನೆ. ಬಂದಿರತಕ್ಕಂಥ ದೈವ ಸೇವಕರನ್ನು ಕೇಳ್ತಕ್ಕಂಥ ವಾಕ್ಯ ಪ್ರತಿಯೊಬ್ಬನ ಸಮರ್ಪಿಸ್ಕೊಳ್ತೇವೆ ಕರ್ತಾನೆ. ವಾಕ್ಯದನುಸಾರ ನನಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿ ನೀನು ಬರುವಾಗ ನಾವೆಲ್ಲರೂ ಸಿದ್ಧವಾಗಿರುವ ನಮ್ಮನ್ನು ಕೃಪೆ ತೋರಿಸ ಬರ್ತೀರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಕುಕ್ಕಟ್ಪಲ್ಲಿ ಹೈದರಾಬಾದಿಂದ ನಮ್ಮ ಮಧ್ಯದಲ್ಲಿ ಅದ್ಭುತವಾಗಿ ಸಂದೇಶ ಕೊಡ್ತಕ್ಕಂಥವ್ರು ಪಾಸ್ಟರ್ ರಮೇಶ್ ಅವರಾಗಿದ್ದಾರೆ. ಅವರನ್ನು ಚಪ್ಪಾಳೆ ತಟ್ಟೋದು ನಾವು ಸ್ವಾಗತಿಸೋಣ. ಬೇರೆಲ್ಲವಾಗಿ ಅವ್ರ ಮುಖಾಂತರವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡೋದ್ರ ಮುಖಾಂತರ ದೇವ್ರಿಗೆ ಇವತ್ತು ನಮ್ಮೆಲ್ಲ ಬದಲಾವಣೆ ಮತ್ತು ಚೇಂಜ್ ಮಾಡೋಕ್ಕೆ ದೇವ್ರು ಸಿದ್ಧನಾಗಿದ್ದಾನೆ. ಚಪ್ಪಾಳೆ ತಟ್ಟಬೇಕು ಹಂಗೆ ಜೋರಾಗಿ. ಅವ್ರಿಗೆ ನಾವು ಸಮಯನ ಒಪ್ಪಿಸ್ಕೊಡ್ತಾ ಇದ್ದೇವೆ. ಮುಂದಿನ ಸಮಯ ಅವರು ನಡ್ಸ್ಕೊಂಡು ಹೋಗ್ತಾರೆ. ಅದ್ಭುತವಾಗಿ ಒಳ್ಳೆಯ ಒಂದು ಪ್ರಸಂಗಿ ಪ್ಲಸ್ ಆತ್ಮಿಕ ಸಹವಾಸದಾಗಿ ನಾವು 2011 ಹಿಡ್ಕೊಂಡು ಒಂದು ಆತ್ಮಿಕ ಸಹವಾಸದಲ್ಲಿ ಹಾಫೀಸ್ಪೇಟ್ ಒಂದು ಪ್ರಾಂತದಲ್ಲಿ ನಾವೆಲ್ಲ ನೋಡಿದ್ದೆವು. ನಮಗೂ ಕೂಡ ಅನೇಕ ಸರ್ತಿ ಸೇವಕರು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಉದ್ದೇಶ ಏನಂದ್ರೆ ಅವ್ರಿಗೆ ದೇವರು ಕೊಟ್ಟಿರ್ತಕ್ಕಂಥವರ ಕನ್ನಡದಾಗ ಭೀ ವಾಕ್ಯ ಹೇಳ್ತಾರೆ, ತೆಲುಗುದಾಗ ಭೀ ವಾಕ್ಯ ಹೇಳ್ತಾರೆ, ಪ್ಲಸ್ ಇಂಗ್ಲೀಷ್ನಲ್ಲಿ ಕೂಡ ವಾಕ್ಯ ಹೇಳ್ತಾರೆ. ಮತ್ತು ಇನ್ನೂ ಯಾವ ಭಾಷೆದಾಗ ಹೇಳ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರ್ತಕ್ಕಂಥ ಈ 3 ಭಾಷೆದಲ್ಲಿ ಕೂಡ ಅದ್ಭುತವಾಗಿ ಮಾತಾಡ್ತಾರೆ. ತುಂಬ ಸಂತೋಷ. ಇನ್ನೊಂದು ಸರ್ತಿ ನಾವು ಚಪ್ಪಾಳೆ ತಟ್ಟೋಣ ದೇವ್ರ ಮಹಿಮೆಯಾಗಿ. ಥ್ಯಾಂಕ್ ಯು ಸರ್. ಹಾಲೆಲೂಯಾ. ಭಾಳ ಸಂತೋಷ ನಿಮ್ಮೆಲ್ಲರ ಬೀಜದಾಗ ನಾನು ಇರುವಂಥದ್ದು ನನಗೆ ಭಾಳ ಸಂತೋಷ. ಲಾಲಪ್ಪ ಅವರಿಗೆ ನಾನು ಒಳ್ಳೆಯ ರೀತಿಯಲ್ಲಿ ಪರಿಚಯ. ಅವರು ಅನೇಕರಿಗೆ ಸೇವಕರಿಗೆ ಸಹಾಯ ಮಾಡುವಂಥ ಸಮಯದಲ್ಲಿ ಆ ರೀತಿಯಲ್ಲಿ ನಾನು ಪರಿಚಯ ಹೋದರು. ಸೊ ಯಾರೆಲ್ಲ ಸೇವಕರು ಅವ್ರ ಮೀಟಿಂಗ್ ಹಚ್ಚಲತ್ತರ ಅವರೆಲ್ಲರೂ ಅವ್ರ ಬಳಿ ಬರ್ತಿದ್ದರು, ಅವರೆಲ್ಲರಿಗೆ ಅವ್ರು ಸಹಾಯ ಮಾಡ್ತಿದ್ದರು ಆ ಮೂಸಪೇಟದಲ್ಲಿ ಅವರು ಇರುವಾಗ. ಸೊ ಆ ರೀತಿಯಲ್ಲೇ ಇಲ್ಲೊಂದು ಪಾಸ್ಟರ್ ಇರ್ತಾರಪ್ಪ, ಎಲ್ಲರಿಗೆ ಅವ್ರು ಸಹಾಯ ಮಾಡ್ತಾರೆ ಹಂಗೆ ಅಂದ್ರೆ ಆ ರೀತಿಯಲ್ಲಿ ಅವ್ರ ಬಳಿ ನಾವು ಹೋಗಿದ್ದೆವು. ಸೊ ಆ ರೀತಿಯಲ್ಲಿ ಅವ್ರು ನಮಗೆ ಗೊತ್ತುಂಟು. ಅದೇ ರೀತಿಯಲ್ಲಿ ಕಲ್ತು ನಾವು ಪ್ರಾರ್ಥನೆ ಮಾಡಿದೆವು. ಕಲ್ತು ಈ ರೀತಿಯಲ್ಲಿ ನಾವು ಸ್ಟೇಜ್ ನಾವು ಹಂಚ್ಕೊಂಡೆವು. ಸೊ ಅವರು ಜೊತೆ ಮತ್ತು ಒಳ್ಳೆಯ ರೀತಿಯಲ್ಲಿ ನಾವು ಸಮಯವನ್ನು ಸಹ ಸ್ಪೆಂಡ್ ಮಾಡಿದೆವು. ಮತ್ತು ಈ ರೀತಿಯಲ್ಲಿ ಅವ್ರ ಚರ್ಚದಲ್ಲಿ ನಾನು ಬರುವಂಥದ್ದು ಫಸ್ಟ್ ಟೈಮ್. ಐ ಆಮ್ ವೆರಿ ಹ್ಯಾಪಿ. ಸೊ ದೇವರ ಮಕ್ಕಳೇ, ಮತ್ತು ಜಾಸ್ತಿ ಸಮಯ ನಮಗಿಲ್ಲ. ನಾವೆಲ್ಲರೂ ಬೇಗ 84th ಸಾಮ್ ಸ್ವಲ್ಪ ಕನ್ನಡದಾಗೆ ಸ್ವಲ್ಪ ನನಗೆ ಈ ನಂಬರ್ಸ್ ಹೆಲ್ಪ್ ಮಾಡ್ತಾಯಿರಿ ಸರ್.
84 సామ్ 84వ కీర్తన చెప్పండి. 84ನೇ ಕೀರ್ತನ. ಈ ಒಂದು ಕೀರ್ತನೆ ಎಲ್ಲವೂ ಸ್ಪೀಡ್ಲಿಂದ ಶಾರ್ಟ್ಲಿಂದ ನಾವು ಧ್ಯಾನ ಮಾಡಿ ನಾವು ಮುಗಿಸ್ಬೇಡ, ಓಕೆನಾ. ಈ ಒಂದು ಕೀರ್ತನೆಯಲ್ಲಿ ನಾವು 12 ವಚನ ಇರ್ತವೆ. ಸೊ ದಯಮಾಡಿ ಓದ್ಬೇಕಂಥೇಳಿ ಜಸ್ಟ್ ಐ ರಿಕ್ವೆಸ್ಟ್. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ವರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೊಬ್ಬ ದೇವರೇ ಕಿವಿಗೋಡು ಅನ್ನುತ್ತಾರೆ. ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು ನೋಡು, ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸವಿಡುವ ಮನುಷ್ಯನೂ ಧನ್ಯನು. ಆಮೆನ್, ಹಲ್ಲೆಲೂಯಾ. ಸೊ ದಯಮಾಡಿ ಕೇಳ್ರಿ, ಈ ಒಂದು ಕೀರ್ತನೆ ಯಾರು ಬರೆದಿದ್ದಾರೆ ಅಂಥೇಳಿ ನಾವು ನೋಡಿದ್ರ, ಯಾರು ಬರೆದಾರಮ್ಮ ಈ ಕೀರ್ತನೆ? ಅಮ್ಮ ಇಲ್ಲ, ದಾವೀದ ರಾಜ ಬರೆದಿಲ್ಲ. ಒಳ್ಳೆ ನೋಡ್ರಿ, ಒಳ್ಳೆ ಬೈಬಲ್ದಾಗ ಕೊರಾಹು ಅಮ್ಮ ಗಚ್ಚಿಲ್ಲ. ಓಕೆ, ಕೊರ ಹಿರಿಯರು ಈ ಒಂದು ಕೀರ್ತನೆ ಬರೆದಂತ ನಾವು ನೋಡ್ತೇವೆ. ಈ ಒಂದು ಕೊರೆ ಹಿರಿಯರು ಯಾರು? ಓಕೆ, ಯಾರು ಇವರು? ನಿಮ್ಗೆ ಯಾರು ಸ್ವಲ್ಪ ನೆನಪು ಬರ್ಲತ್ತದ? ಯಾರು ಇವರು ಕೊರೆ ಹಿರಿಯರು? ಈ ಕೋರಾಹು, ಇಂಗ್ಲೀಷ್ದಾಗಿ ಕೋರಾಹುರ್ ಅಂತಾರ, ಕೋರಾಹು ಕುಮಾರುಲು. ಓಕೆ, ಯಾರು ಇವರು? ಇವರು ಯಾರು? ಈ ಒಂದು ಕೀರ್ತನೆ ಬರೆದವರು ಯಾರು ಅಂಥೇಳಿ ನಾವು ನೋಡಿದ್ರೆ, ನಾವು ಎಲ್ಲರೂ ಒಂದು ಪೈಕಿ ಸಂಖ್ಯಾಕಾಂಡದಲ್ಲಿ ಹೋದ್ರೆ 16ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ 33 ವಚನ ನಾವು ನೋಡಿದ್ರೆ, ನಾವಲ್ಲಿ ಏನು ನೋಡ್ತೀವಿ ಅಂದ್ರೆ, ಈ ಕೋರಾಹು ಅಂಬುವ ಏನಂದ್ರೆ ಅವ ಬಿ ಲೇವಿ ಗೋತ್ರದ. ಲೇವಿ ಗೋತ್ರವನಾದ ಈ ಒಂದು ಕೋರಾಹು ಏನು ಮಾಡೋದಂದ್ರೆ ಮೋಶೆಗೆ ತಿರುಗಿಬಿದ್ದ. ಮೋಶೆಗೆ ಏನಂದ್ರೆ, ಯಾರು ಮೋಶೆ ನಿನ್ನ ಜೊತೆನೇ ದೇವ್ರು ಮಾತಾಡ್ತಾನ, ನಮ್ಮ ಜೊತೆ ಮಾತಾಡಲ್ಲ, ನಾವು ಲೇವಿ ಗೋತ್ರದವ್ರು ಇಲ್ಲ ಅಂಥೇಳಿ ಏನು ಮಾಡ್ದ ಅಂದ್ರೆ, ದೇವ್ರು ನಮ್ಮ ಜೊತೆ ಭೀ ಮಾತಾಡ್ತಾನೆ. ನಾವು ಪರಿಶುದ್ಧರಿಲ್ಲ, ನೀನೇ ಪರಿಶುದ್ಧವಿದ್ದಿ, ನೀನೇ ಮಾತಾಡ್ತಿ, ನಿನ್ನ ಜೊತೆನೇ ದೇವ್ರನ, ನಮ್ಮ ಜೊತೆ ದೇವ್ರಿಲ್ಲ ಅಂಥೇಳಿ ಆ ರೀತಿಯಲ್ಲಿ ತಿರುಗಿಬಿದ್ದು, ಅದಿಲ್ಲದೆ ಏನು ಮಾಡ್ದಾನಂದ್ರೆ ದಾತಾನು ಅಬಿರಹಾಮು ಅಂಥೇಳಿ ಇನ್ನೂ ಒಂದು 100 ಜನ ಮ್ಯಾಲ ಮಂದಿಗೆಲ್ಲ ತೊಗೊಂಡು ಏನು ಮಾಡ್ದಂದ್ರೆ, ನಾವು ಭೀ ಮಾಡ್ತೇವೆ, ನಾವು ಭೀ ದೇವರ ಒಂದು ಸೇವೆ ಮಾಡ್ತೇವೆ, ನಾವು ಭೀ ದೇವರ ಒಂದು ಸನ್ನಿಧಿಯಲ್ಲಿ ನಾವು ಭೀ ಏನು ಮಾಡ್ತೇವೆ, ದೇವರಿಗೆ ಆರಾಧನೆ ಮಾಡ್ತೇವೆ, ನಾವು ಭೀ ಯಾಜಕ ಮಾಡ್ತೇವೆ, ನೀನೇ ಮಾಡ್ತೇನು ಅಂಥೇಳಿ ತಿರುಗಿ ಬಿದ್ದಾಗ ದೇವರು ಏನು ಮಾಡ್ದ ನೋಡ್ರಿ. ಒಂದು ಪೈಕಿ ಹೋದ್ರಿ ಅಮ್ಮ, ಸಂಖ್ಯಾಕಾಂಡ 16ನೇ ಅಧ್ಯಾಯ 32, 33ನೇ ವಚನ. ಹಾಂ, ಓಕೆ, ನಂಬರ್ಸ್. ಓಕೆ, 16ನೇ ಅಧ್ಯಾಯ 16 ಲೇವಿಕಾಂಡ ಆಗಿನ ಮೇಲೆ ಬರ್ತದೆ ನೋಡ್ರಿ. ಹಾಂ, ಭೂಮಿಯು ಬಾಯ್ದೆರೆದು ಅವರನ್ನು, ಅವರ ಮನೆಯವರನ್ನು, ಕೊರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿ ಅವರನ್ನು ಮುಚ್ಚಿಕೊಂಡಿತು. ನೋಡಿದ್ರ ದೇವ್ರ ಮಕ್ಕಳೇ, ನಾವು ಇಲ್ಲಿ ನೋಡಿದ್ರ ಕೋರಾಹು ಮಾಡಿದ ಈ ಒಂದು ತಿರಸ್ಕಾರ, ಕೋರಾಹು ಮಾಡಿದ ಈ ಒಂದು ತಪ್ಪಿಗೆ ದೇವ್ರು ಏನು ಮಾಡಿದ್ರಿ? ಕೋರಾಹು ಅನ್ಕೊಂಡ ಅವರೆಲ್ಲರೂ ಏನು ಮಾಡಿದ್ರು ಅಂದ್ರೆ, ಎಲ್ಲರೂ ಆ ಧೂಪಾರ್ಚಿ ಆ ಒಂದು ಪ್ಲೇಟ್ ಎಲ್ಲ ಹಿಡ್ಕೊಂಡು ದೇವ್ರಿಗೆ ಸ್ತುತಿ ಮಾಡ್ಲಿಕ್ಕೆ ಎಲ್ಲರೂ ಬರ್ಲತ್ತಾರೆ. ಹಿಂಗೆ
ಬರುವಂಥ ಸಮಯದಲ್ಲಿ ಏನಾಗ್ಯದಂದ್ರೆ ಅವ್ರೆಲ್ಲರಿಗೆ ಅಂಜಿಕೆ ಏನಂದ್ರೆ ಮ್ಯಾಲಿನ ದೇವ್ರು ಏನಾರು ಶಿಕ್ಷೆ ಮ್ಯಾಲಿಂದ ಕೊಡ್ತಾನೆ ಅಂತೇಳಿ ಅವ್ರು ಮ್ಯಾಲೆ ನೋಡ್ಲತ್ತಾರ. ಅದಕ್ಕೆ ಏನಾಗ್ಯದಂದ್ರೆ ಆ ಭೂಮಿ ಬಾಯಿ ತಿರುತು, ಎಲ್ಲರನ್ನ ಏನು ಮಾಡ್ತು ನಮ್ಮ ನುಗ್ಗಿಬಿಟ್ಟು ಅಲ್ಲ ಒಂದೇ ಬೇಕು. ನಾವಿಲ್ಲಿ ನೋಡ್ತೇವೆ ಕೋರಾಹು ಜೊತೆ ಇರುವಂಥಲ್ಲಿ ಎಲ್ಲರೂ ಏನಾಗ್ಯದಂತ ಎಲ್ಲರೂ ಸಜೀವ ಸಮಾಧಿ ಆಗಿದಂತ ನಾವು ನೋಡ್ತೀವಿ, ಸಜೀವ ಸಮಾಧಿ. ಸೊ ಭಾಳ ಮಂದಿ ಏನು ಅನ್ಕೋತಾರೆ ಅಂದ್ರೆ ಕೋರಾಹು ಮಕ್ಕಳು ಎಲ್ಲರೂ ಮತ್ತು ಸಜೀವ ಸಮಾಧಿ ಆಗಿದ ಮೇಲೆ ಮತ್ತು ಈ ಕೋರಾಹು ಮಕ್ಕಳು ಮತ್ತು ಯಾರು ಇಲ್ಲಿ ಎಲ್ಲಿಂದ ಬಂದಿದ್ರು, ಅವ್ರು ಎಲ್ಲಿಂದ ಬಂದರು, ಅವರು ಮತ್ತು ಯಾವ ರೀತಿಯಲ್ಲಿ ಒಂದು ರಾಗಗಳು ಹಾಳತ್ತಿರ ಅಂಥೇಳಿ ನಾವು ನೋಡಿದ್ರೆ ನಾವು ಒಂದು ಪೈಗೆ ಅದೇ ಸಂಖ್ಯಾಕಾಂಡದಲ್ಲಿ 26ನೇ ಅಧ್ಯಾಯ ನಾವು ನೋಡಿದ್ರೆ ಸಂಖ್ಯಾಕಾಂಡ 26ನೇ ಅಧ್ಯಾಯ 10-19 ನಂಬರ್ಸ್ ಚಾಪ್ಟರ್ 26 10-11 ವರ್ಸಸ್. ಭೂಮಿಯು ಬಾಯ್ದೆರೆದು ಅವರನ್ನು ಕೊರಹನನ್ನು ನುಂಗಿಬಿಟ್ಟಿತಷ್ಟೇ. ಮತ್ತು ಬೆಂಕಿಯು ಆ ಗುಂಪಿನವರಲ್ಲಿ ಬೇರೆ 250 ಮಂದಿಯನ್ನು ದಹಿಸಿ ಇಸ್ರಾಯೇಲರಿಗೆ ಎಚ್ಚರ ಉಂಟಾಗುವಂತೆ ಮಾಡಿತ್ತಲ್ಲ. ಆ ಗುಂಪಿನವರೆಲ್ಲರೂ ಸತ್ತರು, ಕೊರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ಇನ್ನೊಂದು ಮಾತು ನೋಡಿದ್ರ ಕೋರಾಹು ಮಕ್ಕಳು ಕೋರಾಹ ಜೊತೆ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಈ ಒಂದು ಕೋರಾಹು ಮಕ್ಕಳು ತಂದೆ ಜೊತೆ ಇಲ್ಲ. ಯಾಕಿಲ್ಲ? ತಂದೆ ತಪ್ಪು ಮಾಡ್ಲತ್ತನ ಅಂಥೇಳಿ ಯಾರಿಗೆ ಕುನ? ಮಕ್ಕಳಿಗೆ ಕುನ. ನಮ್ಮ ತಂದೆ ತಪ್ಪು ಮಾಡ್ಲತ್ತನ, ನಾವು ಅವ್ರ ಜೊತೆ ಇರಲ್ಲ ಅಂಥೇಳಿ ಆ ಒಂದು ಕೋರಾಹು ಜೊತೆ ಇರ್ಲಕ್ಕೆ ಮೋಶೆ ಜೊತೆ ಇದ್ದರು. ಯಾರ ಜೊತೆ ಇದ್ದರು? ಮೋಶೆ ಜೊತೆ ಇದ್ದರು. ನಾ ಎಲ್ಲರಿಗೆ ಹೇಳ್ತಿದ್ದೆ ಗೊತ್ತಾ, ಯವನಸ್ಥರಿಗೆ ನಾವು ಹೇಳ್ತೇವೆ, ಅದೇ ರೀತಿಯಲ್ಲಿ ದೊಡ್ಡರು ನಿಮ್ಮೆಲ್ಲರಿಗೆ ಹೇಳ್ತೇವೆ. ಪ್ರಿಯರೇ, ದಯಮಾಡಿ ಗಮನ ಮಾಡಿರಿ. ನೀವೆಲ್ಲರೂ ಓದ್ಕೊಂಡಿದ್ದೀರಿ, ನಿಮ್ಮೆಲ್ಲರಿಗೆ ದೇವ್ರ ಕುನ, ದೇವ್ರ ಭಯ ಕುನ. ಇನ್ನಾನು ಸಹ ನಮ್ಮಪ್ಪ ಹಿಂಗೆ ಮಾಡ್ಯಾನ, ನಮ್ಮವ್ವ ಹಿಂಗೆ ಮಾಡಲ್ಲ, ನಾವು ನಮ್ಮ ಅಪ್ಪನ ಮಾರ್ಗದಲ್ಲಿ ನಾವು ನಡಿತೇವಿ, ನಾವೊಂದು ನಮ್ಮ ಅವ್ವ ಏನು ಹೇಳಲ್ಲ ಅದೇ ನಾವು ಮಾಡ್ತೇವೆ ಅಂಥೇಳಿ ಮಾಡ್ತಾ ಇರ್ತಾರೆ. ಅದು ತೋಲ್ತ. ಈ ಕೋರಾಹು ಮಕ್ಕಳು ಸಹ ನಮ್ಮ ತಂದೆ ಏನು ಮಾಡತ್ತಾರೆ, ನಾವು ನಮ್ಮ ತಂದೆ ಜೊತೆನೇ ಇರ್ತೇವೆ. ನಾವು ನಮ್ಮ ತಂದೆ ಮೋಶ ಸ್ಥಾನ ತಗೊಂಡ್ರೆ ನಮಗೆ ಭೀ ದೊಡ್ಡ ಸ್ಥಾನ ಬರ್ತದ ಅಂತೇಳಿ ಅವ್ರು ಆಲೋಚನೆ ಮಾಡಿಲ್ಲ. ಅವ್ರು ಏನು ಮಾಡೋದ್ರ ಇದಿಲ್ಲ, ಯಾವ್ದು ತಪ್ಪದ, ಯಾವ್ದು ರೈಟ್ ಅದ, ಯಾವುದು ರಾಂಗ್ ಅದ ಅಂತೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ಯಾರ ಅಂದ್ರೆ ಕೋರಾಹು ಒಂದು ಸಹವಾಸ ಏನು ಮಾಡ್ಯಾರ, ತಂದೆ ಒಂದು ಸಹವಾಸ ಬಿಟ್ಕೊಟ್ರು. ಈಗ ನಿಮ್ಮೆಲ್ಲರಿಗೆ ಹೇಳ್ತಿದ್ದೆ, ದೇವ್ರ ಮಕ್ಕಳ ದಯಮಾಡಿ ಕೇಳ್ರಿ. ನಮ್ಮ ಒಂದು ಸಂಘದಲ್ಲಿ ಭೀ ನಾ ಯವನ ಮಕ್ಕಳಿಗೆ ಹೇಳ್ತಾ ಇರ್ತಾ, ಅವರು ಈ ರೀತಿಯಲ್ಲಿ ಸೇವಾಗ ಹಿಂಗೆ ನಾವು ನಾನು ನಡೆಪ ಸೇವೆ ಮಾಡೋ ಹೋಗಮಂದ್ರ ಅವ್ರು ಏನು ಮಾಡ್ತಂದ್ರೆ ಸುಮ್ಮನೆ ತಿರುಗಾಡ್ಲಿತ್ತಿದ್ದೆ ಅವರಿಂದ ಯಾರು ತಿರುಗಾಡ್ತೀನಿ, ಸೇವಕರಿಂದ ತಿರುಗಿದ್ರೆ ಏನು ಬರ್ತದೋ ಓದ್ಕೋ. ಅವ ಓದಲ್ಲ, ಅವ ಹೋಗಿ ಎಲ್ಲೋಯ್ತಾನ. ಭಾಳ ಒಂದು ತಾಯಿ ತಂದೆ ಮಾಡೋದು ತಪ್ಪು ನಾವು ಎಲ್ಲರಿಗೂ ಹೇಳ್ತೇವೆ. ದೇವ್ರ ಮಕ್ಕಳ ದಯಮಾಡಿ ಕೇಳ್ರಿ. ನಿಮ್ಮ ಮಕ್ಕಳಿಗೆ ದೇವರು ಒಂದು ಗುಡಿಯಲ್ಲಿ ಬರಲಾಗ ನಾವು ಮಾಡಿದ್ರೆ ಅವು ಕ್ರಿಕೆಟ್ ಆಡಕರ ಹೋಯ್ತಾರ, ಅವರು ಪಬ್ಜಿಯಾರ ಆಡ್ತಾರ, ಅವರು ಕೆಟ್ಟ ಸಹವಾಸ ಮಾಡಿ ಅವ್ರು ಖರ ಮಾಡ್ಬೇಕು. ಮನೆಗಿದ್ದು ಟಿವಿ ನೋಡ್ಲಕ್ಕ ಕೊಡ್ತಾರ, ಕರ್ಗೆ ಚರ್ಚಿಗೆ ಹೋಗ್ಲಕ್ಕ, ದೇವರು ಸೇವಕರು ಹಿಂದೆ ಹೋಗ್ಲಕ್ಕ. ದಯಮಾಡಿ ಮಕ್ಕಳ್ರೆ, ದಯಮಾಡಿ ಗಮನ ಮಾಡಿ. ಈಗ ಗೊತ್ತಾ, ನೀವೆಲ್ಲರೂ ಸಹ ಯವನಸ್ಥರಾಗಲಿ ದೊಡ್ಡರೆಲ್ಲರೂ ಆಗಲಿ, ನಮ್ಮ ಅಪ್ಪ ಇದು ಮಾಡಿದ, ನಮ್ಮ ಅವ್ ಇದು ಮಾಡ್ಯಾಳ, ನಾ ಒಂದು ಆಚಾರದಲ್ಲಿ ಆ ಒಂದು ಪದ್ಧತಿಯಲ್ಲಿ ನೀವು ಇರ್ತೀರಿ ಅಂದ್ರೆ ಒಂದಿನ ನೀವು ಸೈತೀರಿ. ನೀವು ಏನೈತೀರಿ? ಎಸ್, ಅವ್ರು ನರಕಕ್ಕೆ ಹೋಗ್ಯಾರ, ನೀವು ನರಕಕ್ಕೆ ಹೋಗ್ತೀರಿ. ದಯಮಾಡಿ ಕೇಳ್ರಿ ಪ್ರಿಯರೇ, ನೀವು ದೇವರ ಒಂದು ವಾಕ್ಯ ಖೂನ, ನಿಮ್ಗೆ ದೇವ್ರ ಮಾತುಗಳು ಖೂನ, ಯಾವುದು ಒಳ್ಳೇದು ಯಾವುದು ಕೆಟ್ಟದು ನಿಮ್ಗೆ ಖೂನ ಆಗಿದ್ರ ಮೇಲೆ ನೀವು ಏನು ಮಾಡ್ಬೇಕಂದ್ರೆ ಅದೇ ನೀವು ಮಾಡೋಂಥ ಕೋಚಿಸ್ ನೀವು ಮಾಡ್ಬೇಕು. ಹಲ್ಲೆಲೂಯಾ. ಈ ಕೋರಾಹು ಒಂದು ಮಕ್ಕಳು ಏನು ಮಾಡಿದ್ವು ಅಂದ್ರೆ ನಮ್ಮ ತಂದೆ ತಪ್ಪು ಮಾಡತ್ತಿದ್ದಾನೆ, ನಾವು ನಮ್ಮ ತಂದೆದ ಒಳಗೆ ನಾವು ಇರ್ಲಕ್ಕಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ಒಂದು ಕೀಬೋರ್ಡ್ ಹೊಡಿದಿರಲ್ಲ ಡೇವಿಡ್, ಅವ್ರ ತಂದೆಗೆ ತೋಲು ಮರ್ಯಾದೆ ಕೊಡ್ತೇನೆ ಎಲ್ಲ ಕೊಡ್ತೇನೆ. ಒಬ್ಬರು ಸತ್ತೋದ್ರ ಅವಲ್ಲಿ ಕೀಬೋರ್ಡ್ ಹುಡಿಲಕ್ಕೆ ಹೋಗ್ಯಾನ, ರಾತ್ರಿಯಲ್ಲಿ ಹೋದ್ರು, ಮುಂಜಾನೆ ರಾತ್ರಿ ಮನೆಗೆ ಹೋದ್ರೆ ಎತ್ತೋಗಿದ್ದು ಅಂತೇಳಿ ಹುಡಿಲಕ್ಕೆ ಹೋದ್ರು. ಅವಾಗ ನೀವು ಎಲ್ಲರೂ ಹೋಗ್ಕರ್ಕೆ ಇಲ್ಲ, ಎಲ್ಲಿ ಸತ್ತೋಯ್ತಾರಲ್ಲ ಅಲ್ಲಿ ಹೋಗಬೇಡ, ಆ ಕುಣಿ ಯಾವುದು ಹೆಣ ಬಲ್ಲಿ ಹೋಗಿನಿ ಬಾರಿಸ್ಬೇಡ, ಅಲ್ಲಿ ಹೋಗ್ಬೇಡಿ ಅಂತರ ಟಕ್ಕಂತ ಅವ ಭೀ ಏನಂದ್ರ ಯಾವಾಗ ಭೀ ಎದುರು ಮಾತಾಡಲ್ಲ. ಅವಾಗ ಮಾತಾಡ ಏನಂದ್ರೆ ಗೊತ್ತಾ, ಬೈಬಲ್ ಏನು ಹೇಳತ್ತ ಡ್ಯಾಡಿ, ಬೈಬಲ್ ಏನು ಹೇಳತ್ತ ಕೊನಾನ್ಯಾಗ, ಯಾವುದು ಫಂಕ್ಷನ್ಗೆ ಹೋಗ್ಬಾರ್ದು, ಕರಿಗೆ ಎಲ್ಲಿ ಹೋಗ್ಬೇಕು? ಆಮೇಲೆ అర్థమవుతుందా? బిందు జరిగే ఇంటికి వెళ్ళుట కంటే ప్రలాపించే ఇంటికి వెళ్ళుట మంచిది. ಯಾವುದು ಒಳ್ಳೇದು? ದಾವತ್ಗೆ ಹೋಗೋದು ಒಳ್ಳೇದಾ, ಇಲ್ಲೋದ್ರ ಸತ್ತೋರ್ ಮನೆಗೆ ಹೋಗೋದು ಒಳ್ಳೇದಾ?
ಯಾಕೆ ದಾವತ್ ಮನೆಗೆ ಹೋದ್ರೆ ಏನು ಮಾಡ್ತಾರ? ದಾವತ್ ಎಲ್ಲ ಊಟ ಮಾಡಿ ಎಲ್ಲ ಮಾಡಿ ಉಪ್ಪು ಕಮ್ಮಾಗ್ಯದ, ಇದು ಚಲೋ ಇಲ್ಲ ಅದು ಚಲೋ ಇಲ್ಲ, ಎಲ್ಲ ಹೊಟ್ಟಿ ತುಂಬ ತಿಂತಾರ. ಮತ್ತೆ ಏನು ಮಾಡ್ತಾವ? ಹೆಸರಿಕ್ತಾವ. ಮತ್ತೆ ಯಾವುದೋ ಒಂದು ಹೇಳಿ ಮತ್ತೆ ಹೊರ ಬರ್ತಾವ. ಸತ್ತಿನ ಹೋಗಿ ಎಲ್ಲಿ ಹೋದ್ರ ಅವನ ಸತ್ತಿನ ಜಗದಾಗ ಹೋದ್ರ ಏನಾಗ್ತದ್ರಿ? ಒಂದಿನ ನಾಭಿ ಏನಿದ? ಅಯ್ಯೋ ಹಿಂಗೆ ಸತ್ತನ, ಅರೆ ಈಗ ಗೊತ್ತಾಯ್ತ ಸರ್, ನಾ ಸಾಯಂಕಾಲ ಮಾತಾಡಿದ್ದೆ ಮುಂಜಾನೆ ಇದು ಅಂದ್ರೆ ಅದು ಅಂದ್ರೆ ಅಯ್ಯೋ ಈಟ ಅನ್ಯಾಯ ಅವ್ರೇ ಅಯ್ಯೋ ಅಂತೇಳಿ ಏನು ಅಯ್ಯೋ ಅಂಬ ಮಾತು ಬರ್ತದ ಇಲ್ಲ? ದಾವತ್ತಾಗ ಅಯ್ಯೋ ಅಂತ ಬರ್ತದ? ವಾಹ ಏನಂತಾರ? ಇಂಥವೇ ಇರ್ತಾವ. ಅಯ್ಯೋ ಅಂಬ ಮಾತು ಎಲ್ಲಿ ಬರ್ತದ? ಸತ್ತು ತಲೆ ಬರ್ತದೆ. ಅಸಲಿಗೆ ಈ ಒಂದು ಪ್ರಸಂಗಿ ಅಂತ ನಾ ಹತ್ತೋಗ್ರಪ್ಪ. ಎಲ್ಲಿ ಸರಿ ಹೋದ ಅವ್ರ ಮನೆಯಲ್ಲಿ ಹೋಗ್ರಿ, ಅಲ್ಲಿ ನಿಮಗೆ ಏನಾಯ್ತದ? ಜ್ಞಾನ ಉಂಟಾಯ್ತದ, ಅತ್ತ ಹೋಗ್ರಿ ಅಂತೇಳಿ ಹೇಳಂಥದ್ದು ನಾವು ನೋಡ್ತೀವಿ. ದಯಮಾಡಿ ನನ್ನ ಕನ್ನಡ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ. ಈಗ ಹೈದ್ರಾಬಾದ್ ಕನ್ನಡ ಹೀಗೆ ಇರ್ತದೆ, ಬೀದರ್ ಕನ್ನಡ ಇನ್ನೂ ತೋಲ್ ಮುಂದಿರ್ತದೆ ಅಂತೇಳ. ಬೀದರ್ಗನೆ ಆಚಕ್ಕೆ ಹೈದ್ರಾಬಾದ್ ಇರ್ತದೆ. ಅಲ್ಲೆಲ್ಲೂಯ್ಯ. ಓಕೆ, ಸೊ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕಂತೇಳಿ. ನಿಮ್ಗೆ ಅರ್ಥ ಆಗೋಲ್ಲಂದ್ರೆ ಆಗಿನ ಮೇಲೆ ಮತ್ತೆ ನನಗೆ ಕೇಳ್ರಿ. ಸಾಬ್ರಿ ಇದು ಏನೋ ಅಂದಿರಿ ನೀವು, ಸ್ವಲ್ಪ ಅದಕ್ಕೆ ಸಾಬ್ರಿಗೆ ಅಂದಿದ್ರ ನಾ ಕನ್ನಡದಲ್ಲಿ ಹೇಳ್ತಾ ಏನಾದ್ರು ತೆಲುಗು ಭಾಷೆ ಟಕ್ ಅಂತೇಳಿ ತೆಲುಗು ಯೂಸ್ ಮಾಡಿದ್ರೆ ಅದು ನೀವು ಕನ್ನಡದಾಗ ಹೇಳ್ರಿ ಸರ್ ಅಂತೇಳಿ ಅಂದಿದ್ದ. ಅಲ್ಲೆಲ್ಲೂಯ್ಯ. ಸೊ ದಯಮಾಡಿ ದೇವ್ರ ಮಕ್ಕಳೇ ಇದು ಗಮನ ಮಾಡಿರಿ. ವಾಟ್ ಈಸ್ ರೈಟ್, ಯಾವುದು ಕರೆಕ್ಟ್ ಅದನೋ ಅದು ನಿಮಗೆ ಅರ್ಥ ಆದ್ರೆ ನೀವು ಏನು ಮಾಡಬೇಕು? ಬಿಲ್ಕುಲ್ ಅದು ಮಾಡಬೇಕು. ಯಾರು ಬಿ ಇರಲಿ ಎದುರು ಹೋಗಿ ಎದುರಿಸ್ರಿ. ಒಳ್ಳೆ ಓಸ್ಕರ ಏನು ಮಾಡಬೇಕು? ಎದುರಿಸ್ಬೇಕು. ಈ ಭಕ್ತನಾದ ಯಾಕೋಬ ಅಂತ 4ನೇ ಅಧ್ಯಾಯದಲ್ಲಿ ಒಂದು ಗ್ಯಾರಲ್ಲಿ ನಾವು ಹುಡ್ಕೋತ ಹೋದ್ರೆ ಅಂತ ಗೊತ್ತಾ, ನಿಮಗೂ ಯಾವನು ಒಳ್ಳೆ ಅಂತೇಳಿ ನಿಮಗೆ ಖುನ ಆದರೂ ಸಹ ನೀವು ಅದು ಮಾಡಲು ಹೋದ್ರ ಅದು ಪಾಪ. అదేంటి ಅದು అమ్మ మేలైనది మీరు ఎరిగి దాని చేయలేకపోతే మీకు పాపము కలుగును. ಒಳ್ಳೆ ಅಂತೇಳಿ ನೀವು ಖೂನ ಇದು ಯಾನ್ ಕರೆಕ್ಟ್ ಅಂತೇಳಿ ಖೂನ ಆದಾಗ್ಯೂ ಅದು ಮಾಡಿ ನಮಗೆ ಯಾಕ ಬಿಟ್ಕೊಡ್ರಿ ಸಾಬ್ರೆ ಅಂತೇಳಿ ನೀವು ದೂರ ಹೋದ್ರೆ ಅದು ಪಾಪ ಆಯ್ತು. ಏನಾಯ್ತದ? ಅದು ಪಾಪ ಆಯ್ತು. ಸೊ ದೇವ್ರ ಮಕ್ಕಳಿಗೆ ಇಲ್ಲಿ ಕೋರಾಹು ಮಕ್ಕಳು ಏನು ಮಾಡೋದು ಅಂದ್ರೆ, ನಾವು ಕೋರಾಹು ಜೊತೆ ನಾವು ನಮ್ಮ ತಂದೆಯ ಜೊತೆ ನಾವು ಇರಲ್ಲ. ಯಾಕಂದ್ರೆ ನಮ್ಮ ತಂದೆ ತಪ್ಪು ಮಾಡ್ಲತ್ತಿದ್ದಾನೆ, ಮೋಶೆ ಅದ್ಭುತ ಮಾಡಿದ, ಮೋಶೆ ಜೊತೆ ದೇವರಿದ್ದು ಅಂತ ನಾವು ನೋಡಿದೆವು. ನಮ್ಮ ತಂದೆ ಅಂತ ಒಂದು ಆಲೋಚನೆ ಇಲ್ಲ, ಅಧಿಕಾರ ದಾಹ ಅವನ ಒಳಗೆ ಅದ. ನಾವು ತಂದೆಗೆ ನಾವು ಸಪೋರ್ಟ್ ಮಾಡಲಿ. ಹಾಲೆಲೂಯ್ಯ. ಅಂಥವ್ರ ಮಕ್ಕಳನ್ನ ದೇವ್ರು ಏನ್ ಮಾಡೋದು ಅನ್ನೋದ? ಕೋರಾಹು ಮಕ್ಕಳನ್ನ ಏನ್ ಮಾಡೋದಂದ್ರ, ದೇವರು ಒಂದು ಗುಡಿಯಲ್ಲಿ ದೇವರೊಂದು ಸ್ಥಾನದಲ್ಲಿ ಅವರಿಗೆ ನಿಂತಿಸ. ಆಮೇನ್. ಅವ್ರು ಅತ್ತ ಇತ್ತ ಇಲ್ಲ, ಅವ್ರು ಬೇರೆ ಖರಾಬ್ ಆಗುವಂತ ಜಗದಲ್ಲಿ ಅವ್ರಿಲ್ಲ. ಅವ್ರು ಎಲ್ಲರ ಅಂದ್ರ ದೇವ್ರ ಮಕ್ಕಳಿಗೆ ಗಮನ ಮಾಡ್ರಿ. ಅವ್ರು ಎಲ್ಲರ ಅಂದ್ರ ಇಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ನೋಡಿದೇವಿ. ಏನಂತಾರ, ಧನವಂತರು, ರೊಕ್ಕ ಇದ್ದವರು, ಒಳ್ಳೆ ಮನುಷ್ಯರು ಮನೆಯಲ್ಲಿ ಇರುವಂತಕ್ಕಂತೆ ದೇವರೊಂದು ಎಲ್ಲಿ ಬಾಗಿಲದಲ್ಲಿ ಇರುವಂಥದ್ದು ಉತ್ತಮ ಅದ. ಹಲ್ಲೆಲೂಯಾ. ದೇವರೊಂದು ಬಾಗಿಲದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರು ದೇವರೊಂದು ಬಾಗಿಲದಲ್ಲಿ ನಿಂತು ಎಲ್ಲರೂ ಏನ್ ಮಾಡ್ತಿದ್ದಂದ್ರೆ, ಯೆರೂಸಲೇಮಿಗೆ ದೂರದಿಂದ ಬರ್ತಿದ್ರಲ್ಲ, ಅವ್ರೆಲ್ಲ ತಕಸೋದ್ರ ಅವ್ರು ಎಲ್ಲರಿಗೆ ಏನ್ ಮಾಡ್ತಿದ್ದಂದ್ರೆ ಈ ರೀತಿಯಲ್ಲಿ ರಾಗ ಹಾಡಿ ದೇವ್ರಿಗೆ ಏನ್ ಮಾಡ್ತಿದ್ರು, ಅವ್ರು ಸ್ತುತಿ ಮಾಡಿದ್ರು. ಸೊ ಎಲ್ಲರೂ ಏನ್ ಮಾಡ್ತಿದ್ರ, ಆ ಒಂದು ದೇವರೊಂದು ಆಲಯದಲ್ಲಿ ಬರುವಂತ ಸಮಯದಲ್ಲಿ ಈ ಕೋರಾಹು ಮಕ್ಕಳು ಹಾಡಿದ ಒಂದು ಆ ರಾಗಗಳನ್ನು ಕೇಳುತ್ತೂ ಏನ್ ಮಾಡ್ತಿದ್ರು, ಸ್ತುತಿ ಮಾಡ ಅವ್ರ ದುಃಖವನ್ನ ಮರಿತು ಸಂತೋಷದಿಂದ ದೇವರೊಂದು ಒಂದು ಆಲಯದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಪ್ರವೇಶ ಮಾಡ್ತಿದ್ರು. ಹಲ್ಲೆಲೂಯಾ. ಅವರೆಲ್ಲ ಅವರು ದೇವರೊಂದು ರಾಗ ಹಾಡುತ್ತಿದ್ದಾರ. ಅವರೆಲ್ಲರೂ ಅವರು ದುಃಖನ ಮರೆತಿ ಅವರೆಲ್ಲರೂ ದೇವರನ್ನ ಸ್ತುತಿ ಮಾಡುವಂತ ಒಳಗೆ ಬರ್ತಿದ್ರು ಮತ್ತೆ ಎಲ್ಲರೂ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೀವಿ ದೇವ್ರ ಮಕ್ಕಳೇ, ಈ ಒಂದು ಕೋರಾಹು ಎಲ್ಲಿದ್ದರು ಅಂದ್ರ, ಈ ಒಂದು ಕೋರಾಹು ಅವ ತಪ್ಪು ಮಾಡ್ಲತ್ತಿದ್ರ. ಈ ಕೋರಾಹು ಮಕ್ಕಳು ಎಲ್ಲಿದ್ದೀರ ಅಂದ್ರ, ಮೋಶೆ ಜೊತೆಯಲ್ಲಿದ್ದರು. ಯಾರ ಜೊತೆಯಲ್ಲಿ? ಮೋಶೆಯಲ್ಲಿದ್ದ. ಮೋಶೆ ಆ ಒಂದು ಪ್ರತ್ಯಕ್ಷ ಗುಡಾರದಲ್ಲಿದ್ದ, ಇವ್ರು ಬಿ ಅವನ ಜೊತೆನೆ ಇತ್ತು. ಹಲ್ಲೆಲೂಯಾ. ಸೊ ಆ ರೀತಿ ಅವಾಗಲಿಂದ ಮೊದಲುಕೊನೆ ಅವಾಗಲಿಂದ ಸ್ಟಾರ್ಟ್ ಮಾಡಿ ಅವಾಗಲಿಂದ ಈ ಒಂದು ಕೋರಾಹು ಮಕ್ಕಳು ದೇವರು ಮಾಡಿದ ಮೇಳು, ದೇವರು ಮಾಡಿದ ಉಪಕಾರ ಒಂದನ್ನು ಮರೆಯದೆ ದೇವರನ್ನೇ ಏನ್ ಮಾಡ್ತಿದ್ರು, ಸ್ತುತಿ ಮಾಡ್ತಿದ್ರು. ಹಲ್ಲೆಲೂಯಾ. ಈಗ ಗೊತ್ತಾ, ಕ್ರೈಸ್ತವ ಮಕ್ಕಳದಲ್ಲಿ ಇರುವಂಥ ಪ್ರಾಬ್ಲಮ್ ಏನಂದ್ರ, ವಾಟ್ ಈಸ್ ಇಂಪಾರ್ಟೆಂಟ್, ಯಾವುದು ಪ್ರಾಮುಖ್ಯವಾದ ಅದು ನಾವು ಮರ್ತು ಹೋಗ್ಲತ್ತೀವಿ. ಬೇರೆ ಎಲ್ಲ ಮಾಡ್ತೇವೆ, ಬೇರೆ ಎಲ್ಲ ಮಾಡ್ತೇವೆ. ನನ್ನ ಮಕ್ಕಳು ಚಲೋ ಇರಬೇಕು, ನನ್ನ ಮನೆ ಚಲೋ ಇರಬೇಕು, ನಾವು ಬಿ ಎಲ್ಲರ ಜೊತೆ ಎಲ್ಲರ ಒಂದು ಸ್ಥಾನದಲ್ಲಿ ನಮ್ಮ ಸ್ಥಾನ ಬಿ ಏನಾಗಬೇಕು, ಮ್ಯಾಲೆ ಇರಬೇಕು, ಎಲ್ಲ ಆಲೋಚನೆ ಮಾಡ್ತೇವೆ. ಅದಕ್ಕೆ ಅಸಲ ಒಂದು ಮಾಡೋದು ನೀವು ಮರ್ತು ಹೋಗ್ತೀರಿ.
ಅದೇನಂದ್ರೆ ಒಂದು ತಾಯಿ ಆಕೆ ಒಬ್ಬಕಿನೇ ಇರ್ತಿದ್ದಳು. ಆಕೆ ಒಬ್ಬಕಿನೇ ಇರ್ತಿದ್ವು ಅಂತ ಸಮಯದಲ್ಲಿ ಆಕೆ ಏನು ಮಾಡ್ಯಾಳಂದ್ರೆ ನನ್ನ ಜೊತೆ ಯಾರು ಭೀ ಮಾತಾಡಲ್ಲ, ಮತ್ತು ಏನು ಮಾಡಬೇಕಪ್ಪ ಏನು ಮಾಡ್ಬೇಕಂಥೇಳಿ ಆಕೆ ಏನು ಮಾಡಿದ್ರು ಅಂದ್ರೆ ಒಂದು ಗಿಳಿ, ಯಾರು ಪ್ಯಾರೆಟ್, ಗಿಳಿ. ಓಕೆ, ಗಿಳಿ ಒಂದು ಖರೀದಿ ಮಾಡಿದ್ರೆ ಗಿಳಿ ಒಂದು ಖರೀದಿ ಮಾಡಿ ಮನೆಗೆ ತೊಗೊಂಡು ಬಂದ್ರೆ ಆ ಗಿಳಿ ಮಾತಾಡ್ತದ. ಆ ಗಿಳಿ ಜೊತೆ ಏನು ಮಾಡ್ದ ಮಾತಾಡೋ ಅಂಥೇಳಿ ಹೋಗಿ ಏನು ಮಾಡ್ದ ಅಂದ್ರೆ ಒಂದು ಮಾತಾಡೋಂಥ ಗಿಳಿ, ಎಂಥ ಗಿಳಿ, ಮಾತಾಡೋಂಥ ಒಂದು ಗಿಳಿ ಖರೀದಿ ಮಾಡಿದ್ರು. ಓಕೆ, ಅದು ಅಲ್ಲಿ ಮಾತಾಡತ್ತಿದ್ದು. ಓಕೆ, ಇದು ಏಟು ಅಂದರೆ ಇದು ಖರೀದಿ ಮಾಡ್ದ, ಚಲೋ ಮಾತಾಡ್ತಿದ್ದು, ನನಗೆ ಇದು ಬೇಕು ಏಟು ಅಂದ್ರೆ ಓಕೆ ಇದು ಅಂತೇಳಿ ತೊಗೊಂಡಳು ಮನೆಗೆ ಬಂದಳು. ಮನೆಗೆ ಬಂದಿದ ಮೇಲೆ ಅದು ಮಾತಾಡತ್ತಿಲ್ಲ. ಅದು ಮಾತಾಡಿದ ಸಮಯದಲ್ಲಿ ಯಾಕೆ ಏನು ಮಾಡಿದ್ರು, ಹುಡ್ಕೋದು ಬಂದು ಏನಪ್ಪ ಎಂಥ ಗಿಳಿ ಕೊಟ್ಟಿದ್ದೆ, ಅದು ಮಾತಾಡತ್ತಿಲ್ಲ. ಅರೆ ಮೇಡಮ್ ನೀವು ನೋಡ್ರಿ ಅಲ್ಲ, ಈಗ ಮಾತಾಡ್ಯದ ಎಲ್ಲ ಮಾಡ್ಯದ, ನಿಮ್ಮ ಮನೆಗೆ ಹೋಗಿ ಯಾಕೋ ಮಾತಾಡತ್ತಿಲ್ಲ. ಅದು ಹೌದು ಮಾತಾಡತ್ತಿಲ್ಲ, ಈಗ ನೀವು ಎಂತ ಕೊಟ್ಟಿದ್ದಿಲ್ಲ. ಹಾಗಿಲ್ಲ, ಆ ಗಿಳಿಗ ಏನಂದ್ರೆ ಆ ಗಿಳಿಗೆ ಒಂದು ಮಿರರ್ ಇರ್ಬೇಕು, ಚಶ್ಮೆ ಏನಂದ್ರೆ ಕನ್ನಡಿ ಇರ್ಬೇಕು. ಆ ಕನ್ನಡಿ ಅದು ಏನು ಮಾಡ್ತಂದ್ರೆ ತಾನು ನೋಡ್ತದ. ನೋಡಿ ಅದು ಅಂದ ನೋಡಿ ಏನು ಮಾಡ್ತಾ ಇದ್ದ, ಅದು ಮಾತಾಡ್ತಾರೆ. ನೀವು ಕನ್ನಡಿ ಖರೀದಿ ಮಾಡ್ಕೊಂಡು ಹೋಗಿ ಏನು ಮಾಡ್ರಿ ನೀವು, ಅದು ಏನು ಮಾಡ್ದ ನೋಡ್ರಿ, ಒಂದು ಓಕೆ ಒಳ್ಳೆ ಕನ್ನಡಿ ಕೊಡ್ರಿ, ಕಾಸ್ಟ್ಲಿ ಕೊಡ್ರಿ ಅಂತೇಳಿ ಕನ್ನಡಿ ತೊಗೊಂಡು ಹೋದಳು. ಆ ಒಂದು ಇರ್ತದಲ್ಲ ಬೋನ್, ಆ ಕೇಜ್ದಾಗ ಏನು ಮಾಡ್ದಾನಂದ್ರೆ ಆಕಿ ಇಕ್ಕಳು. ಅದು ನೋಡೋದ ಕರೆಗೆ ಅದು ಮಾತಾಡಿದ್ದಾರೆ, ಇದು ಏನದ ಅಂಥೇಳಿ ಮತ್ತೆ ಹಾಕಿ ಹೊಡಿಕೋದು ಬಂದು ಯಾನಪ್ಪ ಗಿಳಿ ಕೊಟ್ಟಿದ್ದಪ್ಪ, ಅದು ಇನ್ನೂ ಮಾತಾಡ್ತಿಲ್ಲ ಅಂದ್ರೆ ಓಹೋ ಒಂದು ಕೆಲಸ ಮಾಡಿರಿ, ಅದಕ್ಕೆ ಮ್ಯಾಲಿರೋಂಥದ್ದು ಕೆಳಗಿರೋಂಥದ್ದು ರಾಟಿ ಇರ್ತದೆ, ಅದಕ್ಕೆ ಒಂದು ಚಿಡಿ ಏನಂತಾರೆ ಅದಕ್ಕೆ ನಿಚ್ಚನ ಚಿಡಿ ದೇವ್ರಿಗಿಷ್ಟು ಒಂದು ಸಣ್ಣದೊಂದು ಚಿಡಿ ತೊಗೊಂಡು ಹೋಗ್ರಿ. ಅದು ಏನು ಮಾಡ್ತದೆ, ಮ್ಯಾಲೆ ಹೋಯ್ತದ ಕೆಳಗೆ ಬರ್ತದ, ಅವಾಗ ಮಾತಾಡ್ತದ. ಅವಾಗ ಚಿಡಿ ತೊಗೊಂಡು ಹೋಗ್ರಿ ಅಂದ್ರೆ ಏಟು ಈಟು ರೊಕ್ಕ ಆಯ್ತು. ಓಕೆ ಪರವಾಗಿಲ್ಲ, ಒಳ್ಳೇದು ಕೊಡ್ರಿ, ಏನು ಮಾಡಿರಿ ಒಳ್ಳೇದು ಕೊಡ್ರಿ, ಸ್ಟ್ಯಾಂಡರ್ಡ್ ಕೊಡ್ರಿ. ನಂದು ಸ್ಟ್ಯಾಂಡರ್ಡ್ ತೊಗೊಂಡು ಹೋದಳು, ಓಲಿಕ್ಕಳು. ಆದಾಗ್ಯೂ ಅದು ಮಾತಾಡಿದ್ದಾರೆ, ಯಾರದ ಇದು ಯಾಕೋ ಇದು ಜನ ಹಿಂಗೆ ಮಾಡೋದು ಅಂತೇಳಿ ಮತ್ತೆ ಬಡ್ಕೋದು ಹೋದ್ರು. ಅರೆ ಎಂತ ಗಿಳಿ ಕೊಟ್ಟಿದ್ದು, ಇದು ತೊಗೊಂಡ್ವಿ, ಏನು ಮಾಡತ್ತಿಲ್ಲ, ಇದು ಮಾತಾಡತ್ತಿಲ್ಲ. ಹೆಂಗ ಅಂದ್ರೆ ಏನು ಮಾಡೋದ ಮೇಡಮು, ಆ ಒಂದು ಗಿಡಿಗಳಿಗೆ ಏನಂದ್ರೆ ಒಂದು ಜೂಲ ತೊಟ್ಟಲ್ ಹಂಗಿರ್ತದಲ್ಲ ಒಂದು, ಓಕೆ ಅದು ಕುಂತು ಏನು ಮಾಡ್ತದ, ಅದು ಹಿಂಗ ತೂಕುತ್ತಾ ಏನು ಮಾಡ್ತದ, ಮಾತಾಡ್ತದ. ಅದಕ್ಕೆ ಹಿಂಗೆ ತೂಗೋದ್ರಿಂದ ಇಷ್ಟ. ಆ ಒಂದು ಜೂಲ ಮೇಲೆ ಕೂಡಂತ ತೊಟ್ಟಲ್ ಅಂತ ಮಾಡಿ ಅದ್ರ ಕುಂತರು ಅದಕ್ಕೆ ಇಷ್ಟ. ನೀವು ಏನು ಮಾಡಿರಿ ತೊಗೊಂಡು ಹೋಗ್ರಿ ಅಂತೇಳಿ ಕೊಟ್ರಿ. ಓಕೆ ಜರ ಒಳ್ಳೇದು ಕೊಡು, ನಾರ್ಮಲ್ ಬೇಡ. ನಾವು ಏನು ಮಾಡಬೇಕು, ಯಾನ್ ಅಟಟಿ ಇಲ್ಲ, ಯಾನ್ ಕಮ್ಮಿ ಇಲ್ಲ, ನಮಗೆ ತೋಲದ, ನಮ್ಗೆ ಏನು ಬೇಕು, ಸ್ಟ್ಯಾಂಡರ್ಡೇ ಬೇಕಂತೇಳಿ ಅದಕ್ಕೆ ತೊಗೊಂಡು ಹೋದಳು. ಆದಾಗ್ಯೂ ಅದು ಎರಡನೇ ದಿನ ಏನು ಮಾಡೋದು ಅಂದ್ರೆ ಆ ಗಿಳಿಗೆ ತೊಗೊಂಡು ಬಂದಳು. ಆ ಗಿಳಿ ಸತ್ತೋಯ್ತು. ಆ ಗಿಳಿ ಏನಾಯ್ತು, ಆ ಒಂದು ಮನುಷ್ಯ ನೋಡಿದ, ಅರೆ ನಿಮ್ಗೆ ತೋಲ್ ಭಾರಿ ಗಿಳಿ ಕೊಟ್ಟಿದ್ದ, ಹಾಗೆ ಕೊಲಾಕಿರಿ ಏನಾಗ್ಯದ, ನಾವೇ ಕೊಲಾಕ್ತೇವೆ, ಅದೇ ಸತ್ತೋಗ್ಯದ. ಅರೆ ಹಂಗೆ ಸತ್ತೋಯ್ತದ, ಯಾರೋ ಮತ್ತೆ ನೀ ಎಲ್ಲ ಕೊಟ್ಟಿದ್ದಿ, ಎಲ್ಲ ತೊಗೊಂಡಿದ್ದಾನ, ಎಲ್ಲ ಮಾಡಿದ, ಮತ್ತೆ ಸತ್ತೋಗ್ಯದ. ಅರೆ ಹೆಂಗೆ ಸತ್ತೋಗ್ಯದ್ರಿ, ಒಂದು ಭೀ ಮಾತಾಡಿಲ್ಲ. ಅದು ಒಂದು ಗಿಳಿ ಒಂದು ಭೀ ಅರೆ ಮಾತಾಡಲ್ಲ. ಹೆಂಗಿರ್ತದ, ಈ ಏನೋ ಒಂದು ಬಾದಾರ ಹೇಳ್ಕೊಬತ್ತದ, ಬಾದಾರ ಹೇಳ್ಕೊತದಲ್ಲ, ಯಾರು ಬಾಧ ಇದ್ದಿರ್ಬೋದು. ಯಾರು ಮಾತಾಡಿಲ್ಲ. ಆ ಮಾತಾಡಿದ್ರಿ ಒಂದೇ ಮಾತಾಡ್ಯದ. ಏನು ಮಾಡ್ಯದ, ಒಂದೇ ಮಾತಾಡಿ. ನನಗೆ ಹಸು ಆಗ್ಯಾವ, ನನಗೆ ಏನಾಗ್ಯಾವ, ಈಕಿ ಕನ್ನಡಿ ಕುಳ್ಳತ್ತಳ, ಚಿಡಿ ಕುಳ್ಳತ್ತಳ, ಜೂಲ ಕುಳ್ಳತ್ತಳ, ಇನ್ನ ಎಲ್ಲ ಕುಳ್ಳತ್ತಳ. ಅಸಲು ಏನು ಕೊಡ್ಬೇಕು, ಅದು ಕುಳ್ಳತ್ತಿಲ್ಲ. ಅದು ಈಗ ಗೊತ್ತಾ, ಈ ಒಂದು 84th ಸಾಮ್, ಈ ಕೋರಾಹು ಮಕ್ಕಳು ಬರೆದಿದ್ದ ಕೀರ್ತನೆ ಅದೇ ಹೇಳೋದು. ದೇವರು ಮಕ್ಕಳಿಗೆ ಯಾರು ಬೇಕು, ದೇವ್ರ ಮಕ್ಕಳಿಗೆ ಯಾರು ಬೇಕಪ್ಪ. ದೇವರು ಮನುಷ್ಯನಾಗಿ ಮಾಡಿನಾಗ ಎಲ್ಲ ಮನುಷ್ಯ ಒಳಗ ಒಂದು ಖಾಲಿ ಸ್ಥಳ ಇರ್ತದಪ್ಪ, ಒಂದು ಖಾಲಿ ಸ್ಥಳ ಇರ್ತದ. ಆ ಖಾಲಿ ಸ್ಥಳ ಅದು ಪೂರ್ತಿ ಮಾಡ್ಕೊಳಕ, ಆ ಖಾಲಿ ಸ್ಥಳ ಮುಚ್ಕೊಳಕ ಮನುಷ್ಯ ಕುಡಿಲಕ್ಕರ ಹೋಯ್ತಾನ, ಬೀಗ್ಲಕ್ಕರ ಹೋಯ್ತಾನ, ಕ್ರಿಕೆಟರ್ ಆಡ್ತಾನ, ಇನ್ನ ಗೇಮರ್ ಆಡ್ತಾನ, ವ್ಯಭಿಚಾರ ಇಲ್ಲಂದ್ರೆ ಏನಾರ ಒಂದು ಏನೋ ಒಂದು ಮಾಡಿ ಏನು ಮಾಡಬೇಕು, ಮನಸ್ಸಿಗ ಸಮಾಧಾನ. ಜನರು ಮರ್ತು ಹೋಗೋದು ಏನಂದ್ರ ದೇವರಲ್ಲಿಂದೆ ನಿಜವಾದ ಸಮಾಧಾನ. ಯಾರ್ಲಿಂದ, ದೇವ್ರಲಿಂದೆ.
ದೇವ್ರ ಕಡೆಗೆ ಬರೋದು, ದೇವರಿಗೆ ಸ್ತುತಿ ಮಾಡೋದು, ದೇವ್ರ ಸೇವೆ ಮಾಡೋದು, ದೇವರದಲ್ಲಿ ಇರುವುದೇ ಮನುಷ್ಯಕ್ಕೂ ಉತ್ತಮ. ಮನುಷ್ಯ ನಿಜವಾದ ಸಂತೋಷ ಯಾವಾಗೈತಾನಂದ್ರ ಮನುಷ್ಯ ದೇವ್ರ ಬಲ್ಲಿ ಬಂದಾಗೆ. ಅದ್ರ ಸಲುವಾಗಿ ಇಲ್ಲಂತದ ಯಾನಂದನೇ ಸೈನ್ಯಾಧೀಶ್ವರನಾದ ಯೆಹೋವನೇ ನಿನ್ನ ಒಂದು ನಿವಾಸ ಸ್ಥಳವು ಎಷ್ಟು ರಮ್ಯವಾದದು. ನಿಮಗೆ ನಿಜವಾಗಿ ಹೇಳ್ರಿ, ಮತ್ತು ದೇವರೊಂದು ಸ್ಥಳ ಅಂದ್ರೆ ನಿಮಗೆ ನಿಜವಾಗಿ ಇಷ್ಟನಾ? ಇಷ್ಟಲಿಂದ ಬಂದಿರೇ ಕಷ್ಟಲಿಂದ ಬಂದಿರೇ? ಈಗೋದು ಬಿಕ್ಕ್ಯಾರ ಪ್ರಾರ್ಥನೆ ಆದವಾರ ಮಾಡಿದ್ದೇವಲ್ಲ, ಮತ್ತು ಈಗೋದು ಬಿಕ್ಕ್ಯಾರ ಬರ್ಬೇಕಾ? ಸಿಗದ ಒಂದು ಚುಟ್ಟಿ ಸಾಬ್ರೆ ಅದು ಭೀ ಬರಲೋದ್ರೆ ನಮ್ಮ ಮೇಲೆ ವಾಕ್ಯ ಹೇಳ್ತಾರೆ, ಎಲ್ಲೋದು ಬೇರೆಯವ್ರಿಗೆ ಕರೆದು ಮತ್ತೆ ಹೇಳ್ತಾರೆ. ಮತ್ತು ಅವ್ರು ಭೀ ಬಂದಿರೋರು ಭೀ ಅವ್ರು ಹೇಳ್ತಾರೇನು ನಮ್ಮಲ್ಲೇ ಹೇಳಿ ಹೋಯ್ತಾರೆ. ಅದು ಭೀ ಅನ್ಕೋತಾರ ಅವರು. ದೇವ್ರು ನನ್ನ ಜೊತೆ ಮಾತಾಡಿದ್ರೆ ಸಂತೋಷನೇ ಇಲ್ಲ, ಹೌದಾ ಇಲ್ಲಪ್ಪ? ಸಂತೋಷ ಇಲ್ಲ. ಅವಾಗ ಕೇಸ್ಗಾರ ಓಕೆ ನಮಗೆಲ್ಲ ತೆಲಂಗಾಣ ಬರಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವ್ರು ನಿಮ್ಮ ಸರಿ ಮಾತಾಡಿದ್ರೆ ಸಂತೋಷನಾ ದುಃಖನ? ಮನುಷ್ಯರು ಮಾತಾಡಿದ್ರೆ ನಿಮಗೆ ಒಟ್ಟು ಸಂತೋಷ, ದೇವರು ನಿಮಗೆ ಮಾತಾಡಿದ್ರೆ ಸಂತೋಷ ಇಲ್ಲ. ಹಲ್ಲೆಲೂಯಾ. ಸೊ ದಯಮಾಡಿ ಗಮನ ಮಾಡಿ ದೇವ್ರ ಮಕ್ಕಳೇ, ಇಲ್ಲಿ ಅಂತರ ದೇವರೇ ಸೈನಾಧೀಶ್ವರನಾದ ಯೆಹೋವನೇ ನಿನ್ನ ನಿವಾಸ ಸ್ಥಳವು ಎಷ್ಟೋ ರಮ್ಯವಾದದು. ಅಲ್ಲಿ ಹೋಗ್ಲಕ್ಕ ನನ್ನ ಮನಸ್ಸು ಏನಾಗ್ಲತ್ತಂತ ಎಷ್ಟೋ ಆಸೆ ಪಡ್ಲತ್ತದ ಅಂತೇಳಿ. ಈಗ ಕಾಲ ಹೆಂಗಾಗ್ಯದ ಅಂದ್ರೆ ಗುಡಿಗೆ ಬರ್ರಿ ಅಂದ್ರೆ ಸಂತೋಷ ಇಲ್ಲ, ಬೇಜಾರಾಗ್ಲತ್ತದ. ಈಗ ಚರ್ಚಿಗೆ ಮುಂಜಾನೆ ಬಂದೇವಲ್ಲ, ಸಾಯಂಕಾಲ ಬಿಕ್ಕ್ಯಾರ. ಮುಂಜಾನೆ ಇಕ್ಕ್ಯಾರಲ್ಲ, ಮುಂಜಾನೆ ಬಂದೇವಲ್ಲ, ಸಾಯಂಕಾಲ ಬಿಕ್ಕ್ಯಾರ ಅಲ್ಲ. ದಾವಿದ ಮಹಾರಾಜನಂತಾನೆ, ಯಾರು ನನಗೆ ದೇವರು ಒಂದು ಮಂದಿರಕ್ಕೆ ಕರೆದ್ರೆ ನನಗೆ ಏನಾಯ್ತು? ಎಷ್ಟೋ ಇವ್ರಿಗೆ ಸಂತೋಷ ಆಗ್ಲತ್ತದ. ಇವ್ರ ಸಂತೋಷ ಎಲ್ಲದ? ಹೋಗ್ಲಿ ಅವ್ರಿಗೆ. ನಿಮ್ಮ ಸಂತೋಷ ಎಲ್ಲದ? ನಿಮ್ಮ ಸಂತೋಷ ಎಲ್ಲದಮ್ಮ? ದಯಮಾಡಿ ಗಮನ ಮಾಡ್ರಿ. ಇವತ್ತು ನಿಮಗೆ ನೀವು ಪರೀಕ್ಷೆ ಮಾಡಬೇಕು. ನಿಮ್ಮ ಸಂತೋಷ ಎಲ್ಲದ? ನಿಮ್ಮ ಸಂತೋಷ ದೇವ್ರ ಒಳಗೆ. ಹಲ್ಲೆಲೂಯಾ. ನಿಮ್ಮ ನಿಜವಾದ ಸಂತೋಷ, ಎಲ್ಲ ಮನುಷ್ಯರಿಗೆ ನಿಜವಾದ ಸಂತೋಷ ದೇವರೇ. ಯಾರು? ದೇವರೇ ಕೊಡ್ತಾರೆ. ಹಲ್ಲೆಲೂಯಾ. ನಿಜವಾದ ಸಂತೋಷ ಕೊಡುವಂಥವನು ದೇವರೇ. ಇದು ನೀವು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಭಾಳ ಸಂತೋಷ. ಹಲ್ಲೆಲೂಯಾ. ಎಲ್ಲರೂ ಇದು ಅರ್ಥ ಮಾಡ್ಕೊಂಡು ದೇವ್ರ ಮಕ್ಕಳೇ ನೀವು ನಡೆದ್ರ ಏಟ್ ಸಂತೋಷ. ಏನಂತನ್ರಿ ಎರಡನೇ ವಚನ ಏನದಮ್ಮ? ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಹಲ್ಲೆಲೂಯಾ. ಏನಾಗ್ಲತ್ತಂದ್ರಿ ಆತ್ಮ? ಯಾವಾಗ ಹೋಗ್ಬೇಕು? ಎದುರಿಸಲು
ಕರ್ತನಿಗೆ ಮಹಿಮೆ ಆಗಲಿ ನಿಮ್ಮ ಘನತೆ. ಪ್ರಾರ್ಥನೆ ಮಾಡೋಣ. ಇಲ್ಲಿ ಕಣ್ಣುಗಳು ಮುಚ್ಚ್ರಿ, ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಮಹಿಮೆ ಆಗಲಿ ನಿಮ್ಮ ಘನತೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡಿದೆ ಸ್ತೋತ್ರ. ವಾಕ್ಯವನ್ನು ಕೇಳಿ ಕರ್ತನೆ ಈ ಮಕ್ಕಳು ಜೀವಿತದಲ್ಲಿ ಕರ್ತನಿಗೆ ಗೊತ್ತು ಮಾರ್ಪಡುವ ಹಾಗೆ ಕೃಪೆ ತೋರಿಸೋಕೆ ಸ್ತೋತ್ರ. ಸ್ತ್ರೀಯರೇ, ನಿಮ್ಮ ನಡತೆಯನ್ನು ನೋಡಿ ನಮ್ಮ ಯಜಮಾನರು ಮಾರ್ಪಡುತ್ತಾರೆ ಎಂಬುದಾಗಿ, ನಿಮ್ಮ ನಡೆ ನೋಡಿ ನೋಡಿ ನಿಮ್ಮ ಕುಟುಂಬಸ್ಥರು ಮಾರ್ಪಡುತ್ತಾರೆ ಎಂಬುದಾಗಿ, ನೀನು ದೇವರ ಆಲಯದಲ್ಲಿ ಇರುವುದಾದರೆ ನೀನೇ ಧನ್ಯನು, ನೀನು ಧನ್ಯನು. ಸರ್ವಶಕ್ತನ ಆಶ್ರಯದಲ್ಲಿ ಇರುವವರು ಸುರಕ್ಷಿತವಾಗಿರುವರು ಎಂಬುದಾಗಿ ಈ ವಾಕ್ಯದ ಅನುಸಾರವಾಗಿ ನೀನು ಮಾತಾಡಿದೆ. ಈ ವಾಕ್ಯ ಕೇಳಿದ ಪ್ರತಿಯೊಂದು ಮಕ್ಕಳು ಜೀವಿತದಲ್ಲಿ ಇದ್ದೇವೆ. ಬೇರೂರಿ ಅದು ಬೀಜವಾಗಿ ಬೆಳೆದು ಗಿಡವಾಗಿ ಬಂದದ್ದು ಕರ್ತನೆ, ಅದು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡು ಕರ್ತನೆ. ಹಲ್ಲೆಲೂಯಾ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಇವತ್ತು ಎಷ್ಟು ಜನ ಕರ್ತನೆ ಆಲಯದಲ್ಲಿದ್ದು ಅದ್ಭುತವಾಗಿರ್ತಕ್ಕಂಥ ನಿನ್ನ ವಾಕ್ಯವನ್ನು ಕೇಳಿದರೆ ನನಗೆ ಸ್ತೋತ್ರ ಸಲ್ಲಿಸ್ತಾ ಈ ವಾಕ್ಯ ಮಕ್ಕಳು ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ ಕರ್ತನೆ. ಸ್ತ್ರೀಯರೇ, ಪುರುಷರೇ, ಮಾನವರೇ, ನೀವು ಯಾರು ಖಾಲಿ ಕೈಲಿ ಹೋಗ್ಲತ್ತಲ್ಲ ಗೊತ್ತು. ದೇವರ ವಾಕ್ಯವನ್ನು ಹಿಡಿದು ನೋಡ್ತೀರ ಪ್ರಿಯರೇ. ಕೊರೆಯಿರ ಮಕ್ಕಳು ಸ್ಪಷ್ಟವಾಗಿ ತಂದೆಗೆ ಸಹಕಾರ ಮಾಡಿಲ್ಲ. ಯಾಕ? ತಂದೆ ದುಷ್ಟನಾಗಿದ್ದ ಕಾರಣ, ತಂದೆ ದೇವರಿಗೆ ವಿರುದ್ಧವಾಗಿನ ಕಾರಣ ಆ ಮಕ್ಕಳ ಸಹವಾಸದಲ್ಲಿ ಬೆಳೆದಿಲ್ಲ. ಅವರೆಲ್ಲರೂ ಸ್ಪಷ್ಟವಾಗಿ ಸತ್ತೋಗಿದ್ದಾರೆ ಎಂಬುದು ನೋಡ್ತೇವೆ. ಭೂಮಿಯು ಬಾಯ್ತಾಳದವರು ನುಂಗಿತ್ತು ಎಂಬುದಾಗಿ ನೋಡ್ತೇವೆ ಸ್ಪಷ್ಟವಾಗಿ. ಆದರೆ ಕೋರಹಿರ ಮಕ್ಕಳು ಮೋಶೆಯ ಜೊತೆಗಾರರಾಗಿದ್ದು ದೇವರ ಆಲಯದಲ್ಲಿ ಅವರು ಸ್ತುತಿ ಆರಾಧನೆ ಮಾಡಿದ್ದಾರೆ. ನನ್ನ ಸೋದರ ಸೋದರ, ಇವತ್ತು ನೀನು ನನ್ನ ಸೋದರ, ನೀನು ಹೇಗೆ ಇರಬೇಕಂದ್ರೆ ದೇವರನ್ನು ಕೊಂಡಾಡ, ದೇವರನ್ನು ಸ್ತುತಿ ಆರಾಧನೆ ಮಾಡತಕ್ಕಂಥದ್ದಾಗಿರಬೇಕು. ಇವತ್ತು ನಿಮ್ಮ ಜೀವಿತ, ನಿಮ್ಮ ಹೃದಯ ಕಟ್ಟಲ್ಪಟ್ಟವರಾಗಿರ್ಬೇಕು ನನ್ನ ಸೋದರಿ ಸೋದರ. ನೀನು ಹೀಗೆ ಇರುವುದಾದರೆ ದೇವರ ಆಲಯದಲ್ಲಿ ನೀನು ಸುರಕ್ಷಿತವಾಗಿರುತ್ತೆ. ಸ್ಪಷ್ಟವಾಗಿ ಕೋರಹಿರ ಮಕ್ಕಳು ಲೋಕದ ಪ್ರೀತಿ ಮಾಡಿಲ್ಲ, ಅವರು ದೇವರನ್ನು ಪ್ರೀತಿ ಮಾಡಿ ನನ್ನ ಸೋದರ ಸೋದರ. ಇವತ್ತು ನೀನು ದೇವರನ್ನು ಪ್ರೀತಿ ಮಾಡುವಾದರೆ ದೇವರ ಸನ್ನಿಧಾನದಲ್ಲಿ ಉತ್ತಮವಾಗಿರುತ್ತೆ. ಒಂದು ದಿನ ದೇವರ ರಾಜ್ಯ ನಿನ್ನದೇ ಅದ. ಥ್ಯಾಂಕ್ ಯು ಜೀಸಸ್. ಆದಾಮನು ಒಬ್ಬಂಟಿಗನಾಗಿದ್ದನು, ಸರಿಬೇಳ ಸಹಕಾರಿ ಕೊಟ್ಟಿದ್ದೇನೆ. ಆ ಸರಿಬೇಳ ಸಹಕಾರಿ ಇವತ್ತು ನೀನು ನನ್ನ ಯಜಮಾನನ ನಿನ್ನ ಕುಟುಂಬ ಸಮೇತವಾಗಿ ಆಲಯದಲ್ಲಿ ಕಾಣಬೇಕು. ಸ್ಪಷ್ಟವಾಗಿ ದೇವರ ಆಶೀರ್ವಾದ ನೀನು ಹೊಂದಿಕೋ. ನಿನ್ನ ಯಜಮಾನನಿಗೆ ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡು. ನಿನ್ನ ಮಕ್ಕಳು ಹೊಂದಿಕೊಳ್ಳುವಾಗ ನೀನು ಕೃಪೆ ತೋರಿಸು. ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ನಿನ್ನ ಮಕ್ಕಳೇ ನಿನ್ನ ಆಲಯದಲ್ಲಿರ್ತಾರೆ. ಈ ಖಾಲಿ ಸಮಯವನ್ನು ಕಳ್ಕೊಳ್ಳದೆ ಅದು ಬೆಲೆ ಒಳ್ಳೆದು ಉಪಯೋಗಿಸ್ಕೊಂಡು ಕರ್ತಾನೆ. ಅನೇಕ ಜನರು ಇವತ್ತು ಆಲಯದಲ್ಲಿದ್ದು ನಿಮ್ಮನ್ನೇ ಆರಾಧಿಸಿದರೆ ಕರ್ತಾನೆ. ಈ ಮಕ್ಕಳನ್ನು ನಾವು ಪ್ರಾರ್ಥಿಸ್ತೀನಿ, ಆಶೀರ್ವಾದ ಮಾಡು ಕರ್ತಾನೆ. ನಿನ್ನ ಆರೋಗ್ಯ ಕೊಟ್ಟು ನಡೆಸಯ್ಯ. ನಿನ್ನ ಸನ್ನಿಧಿಯಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ಅಧಿಕವಾಗಿ ಕಾಣುವಾಗೆ ನೀನು ಸಹಕರಿಸು. ವಾಕ್ಯತಕ್ಕಂಥ ದೈವ ಸೇವಕರು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಪ್ಪ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಸಂದೇಶವನ್ನು ಕೊಟ್ಟು ಅನೇಕ ಜನರನ್ನು ಮಾರ್ಪಡಿಸುವಾಗೆ ಕೃಪೆ ತೋರಿಸಯ್ಯ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನು, ಕುಟುಂಬವನ್ನು, ಸಭೆಯನ್ನು ದೇವರು ನೀನು ಆಶೀರ್ವಾದ ಮಾಡು. ಸಭಿಕರನ್ನು ಕೂಡ ನೀನು ಆಶೀರ್ವಾದ ಮಾಡು ಕರ್ತಾನೆ. ಅವ್ರ ಸಭೆಯಲ್ಲಿ ಉನ್ನತ ಸ್ಥಾನಮಾನಕ್ಕೆ ಬರುವಾಗ ನೀನು ಕೃಪೆ ತೋರಿಸಯ್ಯ. ಕ್ರಿಸ್ತ ಅಪೋಸ್ತಲಿಕ್ ಚರ್ಚ್ ಕರ್ತಾನೆ ಅದ್ಭುತವಾಗಿ ಬಲವಂತವಾಗಿ ಬೆಳೆಯುವಾಗ ನೀನು ಕೃಪೆ ತೋರಿಸಯ್ಯ. ಸೇವಕರನ್ನು ಸುರಕ್ಷಿತ ಕರೆ ತೆಗೆದುಕೊಂಡು ಬಂದು ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದೆ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯನ ರಕ್ಷಕನಾಗಿರ್ತಕ್ಕಂಥ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಕಲ ವಿಧವಾದ ಆಶೀರ್ವಾದ ನಾವು ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ತಮ್ಮ ತಮ್ಮ ಹೆಸರಲ್ಲಿ ಕೂಡಬೇಕು.